ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರ ನಂಬರ್ 1 ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಕೊರಿಯಾದ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಭಯಾನಕ ಘಟನೆಗಳಿಗೆ ಹೆದರ್ಕೊಂಡು ಯಾವುದೋ ದುಷ್ಟಶಕ್ತಿಯ ಕಾಟ ಇರಬಹುದು ಅಂತ ಶಮನ್ಗಳನ್ನ ಕರೆಸ್ತಾನೆ. ಅಂದ್ರೆ ದೆವ್ವ ಭೂತಗಳ ಜೊತೆ ಡೀಲ್ ಮಾಡೋ ಮಾಂತ್ರಿಕರು. ಇವ್ರು ಬಂದಾಗ ಗೊತ್ತಾಗೋದು ಇವರ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅದಕ್ಕೆ ತಾತನ ಆತ್ಮಕ್ಕೆ ಮುಕ್ತಿ ಕೊಡ್ಬೇಕು ಅಂದ್ರೆ ಅವರ ಸಮಾಧಿಯಿಂದ ಬಾಡಿ ತೆಗೆದು ಒಳ್ಳೆ ಜಾಗದಲ್ಲಿ ಮತ್ತೆ ಅಂತ್ಯ ಸಂಸ್ಕಾರ ಮಾಡ್ಬೇಕು. ಆದ್ರೆ ತಾತನ್ ಸಮಾಧಿ ತೆಗೆದಾಗ ಆ ಸಮಾಧಿ ಒಳಗೆ ಅಡಗಿರೋ ಭಯಾನಕವಾದ ಸತ್ಯಗಳು ಒಂದೊಂದಾಗಿ ಹೊರಗೆ ಬರೋಕೆ ಶುರು ಆಗುತ್ತೆ. ಈ ಸಮಾಧಿ ಇರೋದು ಅತ್ಯಂತ ಶಾಪಗ್ರಸ್ತ ಜಾಗದಲ್ಲಿ. ಇದರ ಇತಿಹಾಸ ನೂರಾರು ವರ್ಷಗಳ ಹಿಂದೆ ಜಪಾನ್ ಅವರು ಕೊರಿಯಾ ಮೇಲೆ ದಾಳಿ ಮಾಡಿದ್ದಾಗ ಯುದ್ಧ ನಡೀತಾ ಇದ್ದ ಸಮಯಕ್ಕೆಲ್ಲ ಕನೆಕ್ಷನ್ ಇದೆ. ಇದು ಯಾವ ಮೂವಿ ಅಂದ್ರೆ 2024ರಲ್ಲಿ ರಿಲೀಸ್ ಆಗಿರೋ ಸೌತ್ ಕೊರಿಯನ್ ಹಾರರ್ ಮೂವಿ ಎಕ್ಸ್ಯೂಮಾ ಅಂತ. ಕೆಲವು ಹಾರರ್ ಮೂವೀಸ್ ಅಲ್ಲಿ ಜಂಪ್ ಸ್ಕೇರ್ಸ್ ನ ಆಧಾರವಾಗಿ ಇಟ್ಕೊಂಡು ನಮ್ಮನ್ನ ಭಯ ಪಡಿಸೋಕೆ ನೋಡ್ತಾರೆ, ಆದ್ರೆ ಎಕ್ಸ್ಯೂಮಾ ಮೂವಿಯಲ್ಲಿ ಕಥೆಯಿಂದಾನೇ ನಾವು ಭಯ ಪಡ್ತೀವಿ. ಇಂಥ ಕಥೆ ಇರೋ ಚಿತ್ರಗಳೇ ಬೆಸ್ಟ್ ಹಾರರ್ ಮೂವೀಸ್ ಲಿಸ್ಟ್ ಗೆ ಸೇರೋದು. ಮೂವಿಯ ಸ್ಟೋರಿಯಲ್ಲಿ ಕೊರಿಯನ್ ಕಲ್ಚರ್ ನ ಬಗ್ಗೆ ಕೂಡ ತಿಳ್ಕೊಂತೀವಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾನೇ ಸಸ್ಪೆನ್ಸ್ ಇದೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ವಾರಿಮ್ ಮತ್ತೆ ಗಿಲ್ ಅನ್ನೋ ಇಬ್ರು ಶಮನ್ಗಳು ಸೌತ್ ಕೊರಿಯಾದಿಂದ ಅಮೆರಿಕಾದ ಲಾಸ್ ಆಂಜಲಸ್ಗೆ ಫ್ಲೈಟ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಮೊದಲೇ ಹೇಳ್ದಂಗೆ ಶಮನ್ಗಳು ಯಾರಂದ್ರೆ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದು, ಅವುಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಯಾರಾದ್ರೂ ಫ್ಯಾಮಿಲಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಆತ್ಮಗಳಿಂದ ತೊಂದರೆ ಆಗ್ತಿದ್ರೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಸೊ ವಾರಿಮ್ ಮತ್ತೆ ಗಿಲ್ ಇಬ್ರು ಇಂಥ ಕೆಲ್ಸಕ್ಕೇನೆ ಲಾಸ್ ಆಂಜಲಸ್ಗೆ ಬರ್ತಾರೆ. ಇಲ್ಲಿ ಪಾರ್ಕ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗುವಿಗೆ ಹುಷಾರಿರಲ್ಲ, ಇದಕ್ಕೆ ಕಾರಣ ಯಾವ್ದೋ ಕೆಟ್ಟ ಆತ್ಮ ಇರಬಹುದು ಅಂತ ಅನಿಸ್ತಿದೆ. ಈ ಪಾರ್ಕ್ ಅನ್ನೋ ವ್ಯಕ್ತಿ ಕೊರಿಯಾದವನೇ, ಆದ್ರೆ ಕೊರಿಯಾ ಮಾತ್ರ ಅಲ್ಲ, US ಅಲ್ಲೂ ತುಂಬಾನೇ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಂದ ತುಂಬಾನೇ ರಿಚ್ ಫ್ಯಾಮಿಲಿ ಇವ್ರದು. ವಾರಿಮ್ ಮತ್ತೆ ಗಿಲ್ ಇಬ್ರು ಸೀದಾ ಹಾಸ್ಪಿಟಲ್ಗೆ ಬರ್ತಾರೆ, ಪಾರ್ಕ್ ನ ಮಗುವಿಗೆ ಏನಾಗಿದೆ ಅಂತ ಚೆಕ್ ಮಾಡೋಕೋಸ್ಕರ. ಇವರ ಮೇಲೆ ಪಾರ್ಕ್ ನ ಹೆಂಡತಿಗೇನು ನಂಬಿಕೆ ಇಲ್ಲ, ಆದ್ರೆ ಏನ್ ಮಾಡ್ತಾರೆ ನೋಡೋಣ ಅಂತ ಸುಮ್ನಾಗ್ತಾಳೆ. ಇವಳ ಮಗು ಹುಡ್ದಾಗ್ಲಿಂದನೂ ತುಂಬಾನೇ ಅಳ್ತಾ ಇರುತ್ತೆ, ಯಾಕೆ ಅಂತ ಸರಿಯಾಗಿ ಡಾಕ್ಟರ್ಸ್ಗೂ ಗೊತ್ತಾಗ್ತಿಲ್ಲ. ಸೆಡೆಟಿವ್ಸ್ ಕೊಟ್ಟು ಮಗುವನ್ನ ಮಲಗಿಸ್ತಾ ಇರ್ತಾರೆ. ವಾರಿಮ್ ಮತ್ತೆ ಗಿಲ್ ಪ್ರೇಯರ್ ಹೇಳಿ ಒಂದು ಆಚರಣೆ ಮುಖಾಂತರ ಏನ್ ಸಮಸ್ಯೆ ಅಂತ ತಿಳ್ಕೊಂಡು ಪಾರ್ಕ್ ನ ಹೆಂಡತಿಗೆ, ನಿಮ್ ಫ್ಯಾಮಿಲಿಯಲ್ಲಿ ಇದೇ ತರ ಕಾಯಿಲೆ ಅಥವಾ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದಾರೆ ಅಲ್ವಾ, ಮಗುವಿನ ತಂದೆ ಅಥವಾ ತಾತಂಗೆ ಯಾರಾದ್ರೂ ಇದೇ ರೀತಿ ಆಗಿದ್ಯಾ ಅಂತ ಕೇಳಿದಾಗ ಪಾರ್ಕ್ ನ ಹೆಂಡತಿಗೆ ಶಾಕ್ ಆಗೋಗುತ್ತೆ. ಇವ್ರಿಗೆ ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಗ್ ಗೊತ್ತು ಅಂತ. ನಂತರ ವಾರಿಮ್ ಮತ್ತೆ ಗಿಲ್ ಪಾರ್ಕ್ ನ ಬಂಗಲೆ ಕಡೆ ಹೊಡ್ತಾರೆ, ಸಮಸ್ಯೆ ಏನು ಅಂತ ಹೇಳೋಕೋಸ್ಕರ. ಇದೇ ಗ್ಯಾಪ್ ಅಲ್ಲಿ ವಾರಿಮ್ ಆತ್ಮಗಳ ಬಗ್ಗೆ ಒಂದು ವಿಷಯವನ್ನ ಹೇಳ್ತಾಳೆ. ಏನಂದ್ರೆ ಜನರು ಬೆಳಕಲ್ಲಿ ಬದುಕ್ತಾ ಇರೋದ್ರಿಂದ ನೋಡಿದ್ದು ಮಾತ್ರ ನಿಜ, ಬೆಳಕಲ್ಲಿ ಇರೋದು ಮಾತ್ರ ಸತ್ಯ ಅಂತ ಅನ್ಕೊಂತಾರೆ. ಆದ್ರೆ ಬೆಳಕಿನ ಜಗತ್ತು ಮಾತ್ರ ಅಲ್ಲ, ಕತ್ತಲಿನ ಜಗತ್ತು ಕೂಡ ಇದೆ. ಅಲ್ಲೇ ಆತ್ಮಗಳಿರೋದು. ಅವುಗಳು ನಮ್ಮ ಜಗತ್ತಿಗೆ ಬರೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತವೆ. ಪ್ರಾಚೀನ ಕಾಲದಿಂದಾನು ಈ ಆತ್ಮಗಳಿಗೆ ದೆವ್ವ, ಭೂತ, ದುಷ್ಟಶಕ್ತಿ ಅಂತೆಲ್ಲ ಕರೀತಾ ಬಂದಿದ್ದಾರೆ. ಸೊ ಈಗ ಇವರಿಬ್ರು ಪಾರ್ಕ್ ನ ಮನೆಗೆ ಬಂದಾಗ ಇಲ್ಲಿ ಪಾರ್ಕ್ ನ ತಂದೆ ತಾಯಿ ಕೂಡ ಇದ್ದಾರೆ. ಇವನ ತಂದೆಗೆ ವಾರಿಮ್ ಹೇಳಿದ ರೀತಿ ಹುಷಾರಿಲ್ಲ, ಹಾಗಾಗಿ ವೀಲ್ ಚೇರ್ ಅಲ್ಲಿ ಇದ್ದಾರೆ. ಪಾರ್ಕ್ ಕೂಡ ಹೇಳ್ತಾ ಇದ್ದಾನೆ, ನಮ್ಮ ಅಣ್ಣ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದ, ಈಗ ನನ್ ಮಗುಗೆ ಹುಷಾರಿಲ್ಲ, ನನ್ಗೂ ಕೂಡ ಯಾರೋ ಕಿರ್ಚಾಡೋ ಹಾಗೆ, ನನ್ನ ಕತ್ತು ಇಸ್ಕೋ ಹಾಗೆಲ್ಲ ಅನುಭವಗಳಾಗ್ತಾ ಇದೆ, ಏನ್ ನಡೀತಿದೆ ಗೊತ್ತಾಗ್ತಿಲ್ಲ ಅಂದಾಗ ವಾರಿಮ್ ಹೇಳ್ತಾಳೆ, ಈ ಮನೆಗೆ ಬರ್ತಿದ್ದಂಗೆ ನಾನು ಒಂದು ನೆರಳನ್ನ ನೋಡ್ದೆ, ಅದು ನಿಮ್ ತಾತನ ಆತ್ಮ ಆಗಿದೆ, ಇದನ್ನ ಗ್ರೇವ್ ಕಾಲಿಂಗ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗದೆ ಅವರ ಆತ್ಮಕ್ಕೆ ತೊಂದರೆ ಆಗ್ತಿದ್ದಾಗ ಇದೆಲ್ಲ ಆಗುತ್ತೆ, ನೀವು ಸಮಾಧಿ ಹತ್ರ ಹೋಗ್ಲಿ ಅಂತ. ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬೇಕು ಅಂದ್ರೆ ನನಗೆ ಬೇರೆಯವರ ಸಹಾಯ ಕೂಡ ಬೇಕಾಗುತ್ತೆ, ನೀವು ಜಾಸ್ತಿ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀರಾ ಅಂದಾಗ ಎಷ್ಟು ದುಡ್ಡು ಕೊಡೋಕು ರೆಡಿ ಇದ್ದಾನೆ ಪಾರ್ಕ್. ನೆಕ್ಸ್ಟ್ ಅಲ್ಲಿ ಸೌತ್ ಕೊರಿಯಾಲಿರೋ ಕಿಮ್ ಮತ್ತೆ ಹೇಜಿನ್ ಅನ್ನೋ ಇಬ್ರು ವ್ಯಕ್ತಿಯನ್ನ ತೋರಿಸ್ತಾರೆ. ಹೇಜಿನ್ ಒಬ್ಬ ಮಾರ್ಟಿಷಿಯನ್, ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಡೆಡ್ ಬಾಡಿ ರೆಡಿ ಮಾಡ್ತಾರಲ್ಲ ಅವರು. ಅದೇ ಕಿಮ್ ಜಿಯೋಮ್ಯಾನ್ಸರ್ ಮತ್ತೆ ಫೆಂಗ್ಶುಯಿ ಮಾಸ್ಟರ್ ಆಗಿದ್ದಾನೆ. ನಮ್ ಕಡೆ ವಾಸ್ತು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಆ ತರ. ಕಿಮ್ ನ ಕೆಲಸ ಏನಂದ್ರೆ ಸಾವನ್ನಪ್ಪಿರೋರ ಡೆಡ್ ಬಾಡಿಯನ್ನ ಎಲ್ಲಿ ಯಾವ ಜಾಗದಲ್ಲಿ ಮಣ್ಣು ಮಾಡಿದ್ರೆ ಒಳ್ಳೇದು ಅಂತ ತೋರ್ಸ್ಕೊಡ್ತಿರ್ತಾರೆ. ಸ್ವಲ್ಪ ಮಣ್ಣನ್ನ ತಗೊಂಡು ಬಾಯಿಗಿಡ್ಕೊಂಡ್ರೆ ಸಾಕು, ಇವ್ರಿಗೆ ಗೊತ್ತಾಗೋಗುತ್ತೆ ಈ ಜಾಗ ಪವಿತ್ರವಾದದ್ದ ಇಲ್ವಾ ಅಂತ. ಈಗಲೂ ಕೂಡ ಒಬ್ರು ಸಾವನ್ನಪ್ಪಿರೋ ಅಜ್ಜಿಯ ಆತ್ಮ ಅವರ ಫ್ಯಾಮಿಲಿ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಅಜ್ಜಿಯ ಸಮಾಧಿಯನ್ನ ಅಗ್ದು ಶವಪೆಟ್ಟಿಗೆಯನ್ನ ಹೊರಗೆ ತೆಗೆದು ನೋಡ್ತಾರೆ, ಏನ್ ಸಮಸ್ಯೆ ಆಗಿದೆ ಅಂತ. ಈಗ ಇವ್ರಿಗೆ ಗೊತ್ತಾಯ್ತು, ಅಜ್ಜಿಯ ಹಲ್ಲುಗಳು ಕಾಣ್ತಿಲ್ಲ. ಅವರ ಹಲ್ ಸೆಟ್ ಏನಾಯ್ತು ಅಂದ್ರೆ ಈ ಅಜ್ಜಿಯ ಮೊಮ್ಮಗ ಇವರ ನೆನಪಿಗೆ ಅಂತ ಹಲ್ ಸೆಟ್ ನ ತಗೊಂಡು ತನ್ನ ಬಳಿ ಇಟ್ಕೊಂಡಿರ್ತಾನೆ. ಅದಕ್ಕೆ ಅಜ್ಜಿಯ ಆತ್ಮ ಈ ಫ್ಯಾಮಿಲಿಯನ್ನ ಕಾಡ್ತಾ ಇದೆ. ಸತ್ತವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಇವರು ಸಮಾಧಿ ಒಳಗೆ ಹಾಕ್ತಾರೆ ಸ್ನೇಹಿತರೆ, ಇಲ್ಲ ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ. ಸೊ ಹಲ್ ಸೆಟ್ ನ ವಾಪಸ್
ಶವಪೆಟ್ಟಿಗೆ ಒಳಗೆ ಹಾಕಿ ಸೇಮ್ ಜಾಗದಲ್ಲೇ ಮಣ್ಣು ಮಾಡ್ತಾರೆ. ಇದೇ ಪ್ರೋಸೆಸ್ ನ ಸ್ನೇಹಿತರೆ ಎಕ್ಸ್ಯೂಮಾ ಅನ್ನೋದು. ಸಮಾಧಿ ಇರೋ ಜಾಗ ಸರಿ ಇಲ್ಲ ಅಂದ್ರೆ ಡೆಡ್ ಬಾಡಿಯನ್ನ ಅಲ್ಲಿಂದ ತೆಗೆದು ಬೇರೆ ಜಾಗದಲ್ಲಿ ಮತ್ತೆ ಮಣ್ಣು ಮಾಡೋ ಪ್ರೋಸೆಸ್ ನ ಎಕ್ಸುಮೇಷನ್ ಅಂತಾರೆ. ಸೊ ನೆಕ್ಸ್ಟಿನಲ್ಲಿ US ಇಂದ ವಾರಿಮ್ ಮತ್ತೆ ಗಿಲ್ ವಾಪಸ್ ಕೊರಿಯಾಗೆ ಬಂದು ಕಿಮ್ ಮತ್ತೆ ಹೇಜಿನ್ ನ ಮೀಟ್ ಮಾಡಿ US ಅಲ್ಲಿ ಪಾರ್ಕ್ ಅನ್ನೋ ಶ್ರೀಮಂತ ಫ್ಯಾಮಿಲಿ ಒಳಗೆ ಏನ್ ನಡೀತಾ ಇದೆ ಎಲ್ಲಾ ವಿಷಯ ಹೇಳ್ತಾರೆ. ಸೊ ನಮ್ ಜೊತೆ ಈ ಸಮಸ್ಯೆಗೆ ಪರಿಹಾರ ಹುಡ್ಕೋಕೆ ಹೆಲ್ಪ್ ಮಾಡಿ ಅಂತ ಕೂಡ ಕೇಳ್ಕೊಂಡಾಗ ಮೊದ್ಲೇ ಹೇಳ್ದಂಗೆ ಈ ಕೆಲಸಕ್ಕೆ ಪಾರ್ಕ್ ತುಂಬಾನೇ ಹಣ ಕೊಡ್ತಿರೋದ್ರಿಂದ ಕಿಮ್ ಒಪ್ಕೊಂತಾರೆ. ಕಿಮ್ ಅವ್ರಿಗೆ ಇಲ್ಲಿ ಏನ್ ಕೆಲಸ ಅಂದ್ರೆ ಸ್ನೇಹಿತರೆ ಪಾರ್ಕ್ ಅವ್ರ ತಾತನ್ ಸಮಾಧಿ ಸರಿಯಾದ ಜಾಗದಲ್ಲಿ ಇದೆಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಹೇಳೋಕಾಗೋದು ಕಿಮ್ ಅವ್ರ ಕೈಯಲ್ಲಿ ಮಾತ್ರ. ಇವರು ದುಡ್ಡಿಗೆ ಆಸೆ ಪಡ್ತಿದ್ದಾರೆ ಅಂದ್ರೆ ಫ್ರಾಡ್ ಇರ್ಬೋದು ಅಲ್ವಾ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ ಹಾಗಲ್ಲ. ಇವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ತುಂಬಾನೇ ಇರುತ್ತೆ. ಕಿಮ್ ಅವರ ಮಗಳ ಮದುವೆಗೆ ದುಡ್ಡು ಬೇಕಾಗಿದೆ, ಅದಕ್ಕೆ ಈ ಕೆಲಸಕ್ಕೆ ಒಪ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಕಿಮ್ ಮತ್ತೆ ಹೇಜಿನ್ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಕೊರಿಯಾ ಅಲ್ಲಿ ಎಲ್ಲರೂ ಮಾಡರ್ನ್ ಆಗಿ ಕಲ್ಚರ್ ನ ಮರಿತಾ ಇದ್ದಾರೆ. ಹಾಗಾಗಿ ಕಿಮ್ ನ ರೀತಿ ಜಿಯೋಮ್ಯಾನ್ಸರ್ಸ್ ಮತ್ತೆ ಫೆಂಗ್ಶುಯಿ ಮಾಸ್ಟರ್ಸ್ ಗೆ ಕೆಲಸ ಸಿಗೋದು ಕಡಿಮೆ ಆಗಿದೆ. ನೆಕ್ಸ್ಟ್ ನಲ್ಲಿ US ಇಂದ ಪಾರ್ಕ್ ಕೂಡ ಕೊರಿಯಾಗೆ ಬಂದಿದ್ದಾನೆ ಇವ್ರಿಗೆ ಸಮಾಧಿ ಇರೋ ಜಾಗ ತೋರ್ಸೋಕೆ ಅಂತ. ಆದ್ರೆ ವಿಚಿತ್ರ ಏನಂದ್ರೆ ಕಿಮ್ ಪಾರ್ಕ್ ನ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕೆ ನೋಡಿದ್ರೆ ಪಾರ್ಕ್ ಇದಕ್ಕೆ ನಿರಾಕರಿಸ್ತಾನೆ. ಜೊತೆಗೆ ಸಮಾಧಿ ಆಗದು ಶವಪೆಟ್ಟಿಗೆ ಹೊರಗೆ ತೆಗೆಯೋದೆಲ್ಲ ಸೀಕ್ರೆಟ್ ಆಗಿ ನಡೆಸಿ ಮತ್ತೆ ಬೇರೆ ಕಡೆ ಎಲ್ಲೂ ಮಣ್ಣು ಮಾಡೋದು ಬೇಡ, ಶವಪೆಟ್ಟಿಗೆಯನ್ನ ಓಪನ್ ಕೂಡ ಮಾಡ್ದಂಗೆ ಸುಟ್ಟಾಕ್ಬಿಡಿ ಅಂತ ಹೇಳ್ತಾ ಇದ್ದಾನೆ ಪಾರ್ಕ್. ಕಿಮ್ಗೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ಸಿದ್ರು ಕೂಡ ನನ್ಗೇನಾಗ್ಬೇಕು, ನಮ್ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ತಾತನ್ ಸಮಾಧಿ ಹತ್ರ ಹೊಡ್ತಾರೆ. ದಾರಿಯಲ್ಲಿ ಬರ್ಬೇಕಾದ್ರೆ ಕಿಮ್ ಶಾಕ್ ಆಗೋಗ್ತಾರೆ. ಇದೇನ್ ಸಮಾಧಿ ಬೆಟ್ಟದ ಮೇಲೆ ಕಾಡಿನ ಒಳಗೆ ಇದೆಯಲ್ಲ ಅಂತ. ಕಾರ್ ನಿಲ್ಸಿ ಬೆಟ್ಟ ಹತ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ನರಿಗಳು ಕೂಡ ಕಾಣಿಸ್ಕೊಂತವೆ. ಹಾಗೆ ಮುಂದೆ ಬಂದ್ರೆ ಸಮಾಧಿನೂ ಕಾಣಿಸುತ್ತೆ. ಆಶ್ಚರ್ಯ ಏನಂದ್ರೆ ಪಾರ್ಕ್ ಅನ್ನು ಶ್ರೀಮಂತ ಫ್ಯಾಮಿಲಿಗೆ ಸೇರಿರೋ ವ್ಯಕ್ತಿಯ ಸಮಾಧಿ ಇಷ್ಟು ಸಿಂಪಲ್ ಆಗಿ ಒಂದು ಕಲ್ಲೆಟ್ಟಿದ್ದಾರೆ ಅಷ್ಟೇ, ಅದ್ರ ಮೇಲೆ ಹೆಸರಿಲ್ಲ ಏನೂ ಇಲ್ಲ. ಯಾಕೆ ಸಮಾಧಿ ಇಷ್ಟು ಸಿಂಪಲ್ ಆಗಿದೆ ಅಂತ ಕಿಮ್ ಕೇಳಿದ್ರೆ ಆಗ ಸಮಾಧಿ ಕಳ್ಳರು ಜಾಸ್ತಿ ಇದ್ರು. ಸಮಾಧಿ ಒಳಗೆ ಸತ್ತಿರೋರ ಜೊತೆ ಅವ್ರಿಗೆ ಸೇರಿದ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಇವರು ಹಾಕಿರ್ತಾರೆ, ಅದನ್ನ ಕದಿಯೋಕೆ ನೋಡ್ತಿದ್ರು. ಈ ತರ ಸಿಂಪಲ್ ಆಗಿ ಸಮಾಧಿ ಇದ್ರೆ ಒಳಗೆ ಏನು ಸಿಗಲ್ಲ ಅಂತ ಕಳ್ಳರು ಸುಮ್ನಾಗ್ತಾರೆ. ಅದಕ್ಕೆ ಈ ರೀತಿ ನಮ್ ತಂದೆಯವರು ಮಾಡಿದ್ರು ಅಂತ ಹೇಳ್ತಾನೆ ಪಾರ್ಕ್. ಜೊತೆಗೆ ಇದು ಸೌತ್ ಕೊರಿಯಾ ಬಾರ್ಡರ್ ಅಲ್ಲಿ ಇದೆ, ಇಲ್ಲಿರೋ 2 ಬೆಟ್ಟ ದಾಟ್ಕೊಂಡು ಹೋದ್ರೆ ನಾರ್ತ್ ಕೊರಿಯಾ ಸಿಗುತ್ತೆ. ಕಿಮ್ ಈ ಜಾಗ ಒಳ್ಳೇದ ಇಲ್ವಾ ಅಂತ ಚೆಕ್ ಮಾಡೋಕೆ ಸ್ವಲ್ಪ ಮಣ್ಣು ತಗೊಂಡು ಬಾಯ್ಗೆ ಇಟ್ಕೊಂತಿದ್ದಂಗೆ ಎಲ್ಲ ವಾಪಸ್ ಉಗಿತಾರೆ. ಅಂದ್ರೆ ಈ ಜಾಗದಲ್ಲಿ ಯಾರನ್ನಾದ್ರೂ ಮಣ್ಣು ಮಾಡೋದು ಸರಿಯಲ್ಲ. ಈ ಜಾಗದಲ್ಲಿ ಪಾರ್ಕ್ ನ ತಾತನ್ನ ಮಣ್ಣು ಮಾಡೋಕೆ ಜಾಪನೀಸ್ ಮೋಂಕ್ ಒಬ್ಬ ಪಾರ್ಕ್ ಅವರ ತಂದೆಗೆ ಸಲಹೆ ಕೊಟ್ಟಿರ್ತಾನೆ, ಈ ಜಾಗ ತುಂಬಾನೇ ಪವಿತ್ರವಾದದ್ದು ಅಂತ. ಆ ಮೋಂಕ್ ನ ಹೆಸರು ಜಿಸುನೆ, ಅಂದ್ರೆ ಜಾಪನೀಸ್ ಅಲ್ಲಿ ನರಿ ಅಂತ. ಮೋಂಕ್ ಆಗಿದ್ದವ್ರು ಇದೇನ್ ಇಂತ ಹೆಸರು ಇಟ್ಕೊಂಡಿದ್ರಲ್ಲ ಅಂತ ಕಿಮ್ಗೆ ಅನ್ಸುತ್ತೆ. ಸಡನ್ ಆಗಿ ಇವ್ರು ಏನು ಹೇಳ್ದಂಗೆ ಸೀದಾ ತಮ್ಮ ಕಾರಲ್ಲಿ ಬಂದು ಕುತ್ಕೊಂಡಾಗ ಯಾಕೆ ಏನಾಯ್ತು ಅಂತ ಎಲ್ಲರೂ ಓಡ್ ಬರ್ತಾರೆ. ಕಿಮ್ ಹೇಳ್ತಾರೆ, ನಾನು 40 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಇಲ್ಲಿವರೆಗೂ ಇದ್ರಷ್ಟು ಶಾಪಗ್ರಸ್ತ ಜಾಗ ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ನರಿಗಳು ಬೇರೆ ಇದಾವೆ, ಸಮಾಧಿ ಹತ್ರ ನರಿಗಳಿರೋದು ಒಳ್ಳೆ ಸಂಕೇತ ಅಲ್ಲ. ನಾವು ತಪ್ಪಾದ ಸಮಾಧಿಯನ್ನ ತೆಗೆದು ಅದನ್ನ ಮೂವ್ ಮಾಡ್ಬೇಕಾದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ನಮ್ ಪ್ರಾಣನೂ ಹೋಗೋ ಸಾಧ್ಯತೆ ಇದೆ, ನಿಮ್ಗೂ ಇದೆಲ್ಲ ಗೊತ್ತಿಲ್ವಾ ಅಂತ ಹೇಳ್ತಾರೆ. ನೆಕ್ಸ್ಟ್ ನಲ್ಲಿ ವಾರಿಮ್ ಕಿಮ್ ನ ಪಾರ್ಕ್ ಹತ್ರ ಕರ್ಕೊಂಡ್ ಬಂದಾಗ ಪಾರ್ಕ್ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾನೆ, ನನ್ನ 2 ಮಕ್ಕಳು ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಇದ್ದಾಗ್ಲೇನೆ ಸಾವನ್ನಪ್ಪಿದ್ರು, ಆದ್ರೆ ಈಗ ಈ ಮಗು ಹುಟ್ಟಿದೆ, ಬದುಕೋದು ಗ್ಯಾರಂಟಿ ಇಲ್ಲ, ನನ್ ಮಗುವನ್ನ ದಯವಿಟ್ಟು ಕಾಪಾಡಿ ಅಂದಾಗ ಕಿಮ್ ಹೇಳ್ತಾರೆ, ನಾನು ನಿಮ್ ತಾತನ ಸಮಾಧಿ ಗಲ್ಲಿನ ಮೇಲೆ ನಂಬರ್ಸ್ ಇರೋದು ನೋಡ್ದೆ, ಅದು ಆ ಜಾಗದ ಕೋಆರ್ಡಿನೇಟ್ಸ್ ಆಗಿದೆ. ನನಗನ್ನಿಸ್ತಿದೆ ಏನೋ ಉದ್ದೇಶದಿಂದಾನೇ ಆ ಜಿಸುನೆ ಅನ್ನೋ ಮೋಂಕ್ ಈ ಜಾಗದಲ್ಲಿ ನಿಮ್ ತಾತನ್ನ ಸಮಾಧಿ ಮಾಡೋಕೆ ಹೇಳಿದ್ದಾರೆ, ನೀವು ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲ ಅಂತ ಪಾರ್ಕ್ ಏನೋ ಹೇಳ್ತಾನೆ. ಆದ್ರೆ ಅವನ ಕೈ ಕಾಲ್ ಶೇಕ್ ಆಗ್ತಿರೋದು ನೋಡಿದ್ರೆ ಖಂಡಿತ ಏನೋ ವಿಷಯವನ್ನು ಮುಚ್ಚಿಡ್ತಿದ್ದಾನೆ, ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿನೂ ಏನೋ ಹೇಳ್ತಿಲ್ಲ. ಸೊ ಈಗ ವಾರಿಮ್ ಕೂಡ ಕಿಮ್ಗೆ ರಿಕ್ವೆಸ್ಟ್ ಮಾಡ್ತಾಳೆ, ನಾನು ಆ ಶವಪೆಟ್ಟಿಗೆಯನ್ನ ಮೂವ್ ಮಾಡ್ಬೇಕಾದ್ರೆ ಒಂದು ರಿಚುವಲ್ ಮಾಡ್ತೀನಿ, ಅಂದ್ರೆ ಒಂದು ಆಚರಣೆಯನ್ನ ಮಾಡ್ತೀನಿ, ಇದರಿಂದ ಆ ದುಷ್ಟಶಕ್ತಿ ಏನಾದ್ರೂ ಆ ಜಾಗದಲ್ಲಿ ಇದ್ರೆ ಅದನ್ನ ಡಿಸ್ಟ್ರಾಕ್ಟ್ ಮಾಡಿ ನಮ್ ಕೆಲಸ ನಾವು ಆರಾಮಾಗಿ ಮಾಡ್ಕೋಬಹುದು ಅಂತ ಹೇಳಿದಾಗ ಕೊನೆಗೂ ಕಿಮ್ ಈ ಕೆಲಸಕ್ಕೆ ಒಪ್ಕೊಂತಾರೆ. ಮಗು ಕಾಪಾಡೋದ್ರ ಜೊತೆಗೆ ತನ್ನ ಮಗಳ ಮದುವೆಗೂ ದುಡ್ಡಾಗುತ್ತೆ ಅಂತ. ಮುಂದಿನ ದಿನ ಮತ್ತೆಲ್ಲರೂ ಸಮಾಧಿ ಹತ್ರ ಬಂದು ರಿಚುವಲ್ ಮಾಡೋಕೆ ಶುರು ಹಚ್ಕೊಂತಾರೆ. ಮೊದಲು 5 ಹಂದಿಗಳನ್ನ ತಗೊಂಡು ಬಂದು ಇವುಗಳನ್ನ 5 ಜನ ಗುಂಡಿಯಾಗಿಯವರ ಜೊತೆ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಈ ಜಾಗದಲ್ಲಿ ಏನಾದ್ರೂ ದುಷ್ಟಶಕ್ತಿ ಇದ್ರೆ ಅದು 5 ಜನ ಗುಂಡಿಯಾಗಿ ಅವ್ರಿಗೆ ತೊಂದರೆ ಕೊಡದೆ ಈ ಹಂದಿಗಳಿಗೆ ಏನ್ ಬೇಕಾದ್ರೂ ಮಾಡ್ಕೊಡ್ಲಿ ಅಂತ. ಗಿಲ್ ಡ್ರಮ್ ಬಾರಿಸ್ತಾ ಮಂತ್ರಗಳನ್ನ ಹೇಳ್ತಾ ಇದ್ರೆ ವಾರಿಮ್ ಚಾಕು ಎಲ್ಲ ಹಿಡ್ಕೊಂಡು ವಿಚಿತ್ರವಾಗಿ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ರಕ್ತ ಎಲ್ಲ ಕುಡಿತಾ ಆಚರಣೆ ಮಾಡ್ತಾ ಇದ್ದಾಳೆ. ಆ ದುಷ್ಟ ಶಕ್ತಿಯನ್ನ ಡಿಸ್ಟ್ರಾಕ್ಟ್ ಮಾಡೋಕೋಸ್ಕರ 5 ಜನ ಗುಂಡಿಯಾಗಿಯೋಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಪಾರ್ಕ್ ನ ಆಂಟಿ ಒಬ್ರು ಇಲ್ಲಿಗೆ ಬರ್ತಾರೆ. ಸೊ ಕೊನೆಗೂ ರಿಚುವಲ್ ಮುಗಿಯುತ್ತೆ. ಪಾರ್ಕ್ ನ ತಾತುನ್ ಶವಪೆಟ್ಟಿಗೆ ಕೂಡ ಸಿಕ್ತು. ತಕ್ಷಣ ಶವಪೆಟ್ಟಿಗೆ
ಶವಪೆಟ್ಟಿಗೆಯನ್ನ ಹೇಜಿನ್ ತನ್ನ ಕಾರಲ್ಲಿ ಇಟ್ಕೊಂಡು ಹೊಡ್ತಾನೆ. ಅದನ್ನ ಓಪನ್ ಮಾಡದೆ ಸುಟ್ಟಾಕೋಕ್ಕೋಸ್ಕರ ಕಿಮ್ ಗುಂಡಿಯಾಗಿ ಅವ್ರಿಗೆ ಸಮಾಧಿಗಳನ್ನ ಮಣ್ಣಲ್ಲಿ ಊತಾಕೋಕ್ ಹೇಳಿ ಇವತ್ತು ಮಾಂಸ ಸೇವಿಸಬೇಡಿ ಅಂತ ಹೇಳಿ ಇವರು ಕೂಡ ಹೊಡ್ತಾರೆ. ಆದ್ರೆ ಪ್ರಾಬ್ಲಮ್ ಈಗ ಶುರು ಆಗುತ್ತೆ ಸ್ನೇಹಿತರೆ. ಈ 5 ಜನ ಕೆಲಸ ಮುಗಿಸಿ ಹೋಗ್ದಲೆ ಇದೇ ಜಾಗದಲ್ಲಿ ಏನಾದ್ರೂ ಬೆಲೆ ಬಾಳೋ ವಸ್ತು ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ಒಂದು ಹಾವು ಇವರಲ್ಲಿ ಒಬ್ಬನ ಕಾಲ್ ಹತ್ರನೇ ಬರ್ತಾ ಇದೆ. ಅದನ್ನ ಒಬ್ಬ ನೋಡಿದ ತಕ್ಷಣ ಅದನ್ನ ಸಾಯಿಸ್ಬಿಡ್ತಾನೆ. ಶಾಕಿಂಗ್ ವಿಷಯ ಏನಂದ್ರೆ ಈ ಹಾವಿನ ತಲೆಯ ಭಾಗ ಯಾವುದೋ ಹುಡುಗಿಯ ಮುಖದ ರೀತಿ ಇದೆ. ಸ್ಕ್ರೀನ್ ಮೇಲೆ ನೋಡ್ಬೋದು ಸ್ನೇಹಿತರೆ ಎಷ್ಟು ಭಯಾನಕವಾಗಿದೆ ಅಂತ. ಇದು ಸಾಯಿಸ್ಬೇಕಾದ್ರೆ ಹುಡುಗಿಯ ರೀತಿನೇ ಕಿರ್ಚ್ಕೊಡುತ್ತೆ. ಇದು ಸಾವನ್ನಪ್ತಿದ್ದಂಗೆ ಹಿಂದೆನೆ ಕಪ್ಪು ಮೋಡ ಆವರಿಸ್ಕೊಂಡು ಜೋರಾಗಿ ಗಾಳಿ ಬೀಸೋಕೆ ಶುರು ಆಯ್ತು. ಇಲ್ಲಿಂದ ಹೋಗ್ತಿದ್ದ ವಾರಿಮ್ಗೂ ಕೂಡ ಏನೋ ಸಮಸ್ಯೆ ಆಗಿದೆ ಅನ್ನೋ ಫೀಲ್ ಬರ್ತಾ ಇದೆ. ಅಂದ್ರೆ ಖಂಡಿತ ಆ ವ್ಯಕ್ತಿ ಆ ಭಯಾನಕವಾದ ಹಾವನ್ನ ಸಾಯಿಸಿ ತಪ್ಪು ಮಾಡ್ದ. ಈ ಹಾವು ಸ್ನೇಹಿತರೆ ಜಾಪನೀಸ್ ಪುರಾಣಗಳಲ್ಲಿ ಜಾನಪದದಲ್ಲಿ ಎಲ್ಲ ಬರುತ್ತೆ. ಏನು ಅಂತ ವಿಡಿಯೋವಿನ ಕೊನೆಯಲ್ಲಿ ಹೇಳ್ತೀನಿ. ಈಗಲೇ ಹೇಳಿದ್ರೆ ಮೂವಿಯ ಫ್ಲೋ ತಪ್ಪೋಗುತ್ತೆ. ಮತ್ತೆ ನಿಮ್ಗೆ ಡೌಟ್ ಬಂದಿರ್ಬೋದು ಸ್ನೇಹಿತರೆ, ಕೊರಿಯಾ ಅಲ್ಲಿ ಜಾಪನೀಸ್ ಪುರಾಣ ಯಾಕೆ ಬಂತು ಅಂತ. ಅದೆಲ್ಲ ಇನ್ನ ಸ್ವಲ್ಪ ಹೊತ್ತಲ್ಲೇ ಒಂದು ಟ್ವಿಸ್ಟ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಜೋರಾಗಿ ಮಳೆ ಬರೋಕೆ ಶುರು ಆಯ್ತು ಅಂತ ಕಿಮ್ ಪಾರ್ಕ್ಗೆ ಹೇಳ್ತಾರೆ. ಮಳೆಯಲ್ಲಿ ಮತ್ತೆ ಅಂತ್ಯ ಸಂಸ್ಕಾರ ಮಾಡೋದು ಸರಿಯಲ್ಲ, ಆತ್ಮಕ್ಕೆ ಮುಕ್ತಿ ಸಿಗಲ್ಲ. ಅದಕ್ಕೆ ಮಳೆ ನಿಲ್ಲೋವರೆಗೂ ನಾವು ಇಲ್ಲೇ ಹತ್ರದಲ್ಲಿ ನಮ್ಗೆ ಗೊತ್ತಿರೋ ಹಾಸ್ಪಿಟಲ್ನ ಶವಗಾರದಲ್ಲಿ ಶವಪೆಟ್ಟಿಗೆಯನ್ನ ಇಡ್ತೀವಿ ಅಂತ ಹೇಳಿ ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಶವಗಾರವನ್ನ ನೋಡ್ಕೊಳ್ಳೋ ವ್ಯಕ್ತಿಗೆ ದುಡ್ಡು ಕೊಟ್ಟು ಈ ಡೆಡ್ ಬಾಡಿ ಇಲ್ಲಿ ಇರೋದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ದಲೇ ಇರೋ ಹಾಗೆ ನೋಡ್ಕೊಂತಾನೆ ಹೇಜಿನ್. ನಂತರ ಪಾರ್ಕ್ ಮತ್ತೆ ಅವರ ಆಂಟಿ ಇಬ್ರು ತಮ್ಮ ಹೋಟೆಲ್ ರೂಮ್ಗೆ ಹೊಡ್ತಾರೆ. ಕಿಮ್ ಹೇಜಿನ್ಗೆ ನೀನೇನಾದ್ರೂ ಮೇಯ್ಕೊಂಡ್ ಬಾ, ನಾನಿಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಇವರು ಬೆಟ್ಟದ ಹತ್ರ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬೊಗುಕ್ಸಾ ಟೆಂಪಲ್ ಅಂತ ಬೋರ್ಡ್ ನೋಡಿರ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಆ ಬೊಗುಕ್ಸಾ ಟೆಂಪಲ್ ಹತ್ರ ಬರ್ತಾರೆ. ಇಲ್ಲಿ ಒಬ್ರು ವ್ಯಕ್ತಿಯನ್ನ ಕಿಮ್ ಮೀಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಕೇಳಿದಾಗ ಹೇಳ್ತಾರೆ ಈ ಜಾಗ 100 ವರ್ಷಕ್ಕಿಂತ ಹಳೆಯದು. ಒಬ್ರು ಮೋಂಕ್ ಇದ್ರು, ಅವರು ಫೆಂಗ್ ಶೂಯಿ ಎಕ್ಸ್ಪರ್ಟ್ ಕೂಡ ಆಗಿದ್ರು. ಅವರು ಈ ದೇವಸ್ಥಾನ ಕಟ್ಟಿದ್ದು ಅಂತ ಇವರು ಹೇಳ್ತಿದ್ದಂಗೆ ಕಿಮ್ ಹೇಳ್ತಾರೆ ಏನು ಮೋಂಕ್ ಕಟ್ಸಿದ್ದ ಅಂದ್ರೆ ಅವ್ರ ಹೆಸರು ಜಿಸುನೆನಾ ಅಂತ ಕೇಳಿದಾಗ ಇಲ್ಲ ಅವರು ಜಿಸುನೆ ಅಲ್ಲ ಅಂತ ಹೇಳ್ತಾರೆ. ಜಿಸುನೆ ಯಾರು ಅಂತ ಸ್ನೇಹಿತರೆ ಮರಿಬೇಡಿ, ಅದೇ ಪಾರ್ಕ್ ಅವರ ತಾತನ್ನ ಆ ಕೆಟ್ಟ ಜಾಗದಲ್ಲಿ ಮಣ್ಣು ಮಾಡೋಕೆ ಹೇಳಿದ್ದ ಮಹಾನ್ ಭಾವರು. ಅವರು ಮುಂದೆ ಇಂಪಾರ್ಟೆಂಟ್, ಹಾಗಾಗಿ ಜಿಸುನೆ ಹೆಸರು ನೆನ್ಪಿಡ್ಕೊಳ್ಳಿ. ಕಿಮ್ ಇವ್ರಿಗೆ ಕೇಳ್ತಾರೆ ನಿಮ್ಗೆ ಬೆಟ್ಟದ ಮೇಲಿರೋ ಸಮಾಧಿಯ ಬಗ್ಗೆ ಏನಾದ್ರೂ ಗೊತ್ತಾ ಅಂತ. ಅದಕ್ಕೆ ಅವರು ಹೇಳ್ತಾರೆ ಹೌದು, ಆ ಬೆಟ್ಟದ ಮೇಲಿರೋ ಸಮಾಧಿಯ ಬಗ್ಗೆ ತುಂಬಾನೇ ವಿಷಯ ಕೇಳಿದ್ದೀನಿ. ಅದು ತುಂಬಾನೇ ಶ್ರೀಮಂತ ವ್ಯಕ್ತಿದು, ಶವಪೆಟ್ಟಿಗೆ ಒಳಗೆ ನಿಧಿ ಇದೆ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಸಮಾಧಿಗಳರ ಕಾಟ ಶುರು ಆಗಿತ್ತು. ಆದ್ರೆ ಅವರು ಅಲ್ಲಿಂದ ಏನು ಕದಿಯೋಕಾಗಿರ್ಲಿಲ್ಲ. ಕೆಲವರು ನಿಧಿ ಕದಿಯೋಕೆ ಹೋದಾಗ ತಗಲಾಕೊಂಡು ಒಂದಷ್ಟು ಜನ ಗಡಿ ದಾಟಿ ನಾರ್ತ್ ಕೊರಿಯಾಗೆ ಓಡೋದ್ರು. ಆದ್ರೆ ಅವರು ಹೋಗೋಕ್ಕೂ ಮುಂಚೆ ಕೆಲವೊಂದು ಟೂಲ್ಸ್ ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಆ ಟೂಲ್ಸ್ ನ ತೋರಿಸ್ತಾರೆ. ಕಿಮ್ ಈ ಟೂಲ್ಸ್ ನ ನೋಡಿದಾಗ ಇವ್ ಯಾವ ಟೂಲ್ಸ್ ತರನು ಕಾಣ್ತಿಲ್ಲ, ರಾಡ್ ತರ ಇದಾವೆ. ಇದ್ಯಾವ ತರ ಟೂಲ್ಸ್ ಅಂತ ಕಿಮ್ಗೂ ಕೂಡ ಗೊತ್ತಾಗಲ್ಲ. ಇನ್ನೊಂದ್ ಕಡೆ ಹಾಸ್ಪಿಟಲ್ ನ ಶವಗಾರವನ್ನ ನೋಡ್ಕೊಂತಿದ್ದ ಆ ವ್ಯಕ್ತಿ ಶವಪೆಟ್ಟಿಗೆಯನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಮೋಸ್ಟ್ಲಿ ಇವನು ಇದರ ಒಳಗೆ ನಿಧಿ ಇರೋ ರೂಮರ್ಸ್ ಕೇಳಿದ್ದ ಅನ್ಸುತ್ತೆ. ಅದಕ್ಕೆ ಓಪನ್ ಮಾಡಿ ನೋಡೋಕೆ ಟ್ರೈ ಮಾಡ್ತಿದ್ದಾನೆ. ಇದೇ ಸಮಯಕ್ಕೆ ಅಲ್ಲಿಗೆ ವಾರಿಮ್ ಮತ್ತೆ ಗಿಲ್ ಬಂದು ಇವನನ್ನ ತಡೆಯೋ ಅಷ್ಟರಲ್ಲಿ ಶವಪೆಟ್ಟಿಗೆಯನ್ನ ಸ್ವಲ್ಪ ಓಪನ್ ಮಾಡೇ ಬಿಡ್ತಾನೆ. ತಕ್ಷಣ ಒಳಗಿಂದ ತಾತನ ಆತ್ಮ ವಾರಿಮ್ನ ಮುಖಾಂತರ ಪಾಸ್ ಆಗಿ ಇಲ್ಲಿಂದ ಹೋಗುತ್ತೆ. ಅಷ್ಟಕ್ಕೆ ವಾರಿಮ್ ಪ್ರಜ್ಞೆ ತಪ್ತಾಳೆ. ಗಿಲ್ಲಿಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೇಜಿನ್ ಮತ್ತೆ ಕಿಮ್ ಇಬ್ರಿಗೂ ಕೂಡ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಹಾಸ್ಪಿಟಲ್ಗೆನೆ ಬರ್ತಾರೆ. ಇಲ್ಲಿ ವಾರಿಮ್ ಇನ್ನು ಸುಧಾರಿಸ್ಕೊಂತಾ ಇದ್ದಾಳೆ. ಇವಳ ಮೂಗಿಂದ ರಕ್ತ ಕೂಡ ಬರ್ತಾ ಇದೆ. ಆ ಶವಪೆಟ್ಟಿಗೆ ಒಳಗಿದ್ದ ಒಂದು ಕೆಟ್ಟ ಆತ್ಮ ಹೊರಗೆ ಬಂದಿದೆ ಅಂತ ಹೇಳ್ತಾಳೆ ವಾರಿಮ್. ಇನ್ನೊಂದ್ ಕಡೆ ಆಗ್ಲೇ ಪಾರ್ಕ್ ನ ತಾತನ ಆತ್ಮ US ಅಲ್ಲಿ ಇರೋ ಪಾರ್ಕ್ ನ ತಂದೆ ತಾಯಿಯ ಮನೆಗೆ ಬಂದಿದೆ. ಆದ್ರೆ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣ್ತಿಲ್ಲ, ಅದೃಶ್ಯವಾಗಿದೆ. ಕನ್ನಡಿಯಲ್ಲಿ ಮತ್ತೆ ವಿಂಡೋ ಗ್ಲಾಸ್ ಅಲ್ಲಿ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಅಷ್ಟೇ. ಮೊದಲು ಈ ಕೆಟ್ಟ ಆತ್ಮ ತನ್ನ ಮಗನ ಹಾರ್ಟ್ ಅನ್ನ ಕೈಯಿಂದಾನೇ ನಿಲ್ಸಿ ಸಾಯಿಸುತ್ತೆ. ನಂತರ ಪಾರ್ಕ್ ನ ತಾಯಿಯನ್ನ ಕೂಡ ಸಾಯಿಸುತ್ತೆ. ಈ ಕಡೆ ವಾರಿಮ್ಗೆ ಗೊತ್ತಾಗಿದೆ ಈ ಆತ್ಮ ಏನೆಲ್ಲ ಮಾಡುತ್ತೆ ಅಂತ. ಅದಕ್ಕೆ ಕಿಮ್ಗೆ ಹೇಳ್ತಾಳೆ ಅದು ಪಾರ್ಕ್ ನ ಫ್ಯಾಮಿಲಿ ಅವ್ರನ್ನ ಸಾಯಿಸ್ತಾ ಬರುತ್ತೆ. ಸುಮಾರು 100 ವರ್ಷಗಳಿಂದ ಆ ಶಾಪಗ್ರಸ್ತ ಜಾಗದಲ್ಲಿ ಆತ್ಮ ನರಳಾಡಿದೆ. ಯಾರು ಸಹಾಯಕ್ಕೆ ಹೋಗಿಲ್ಲ, ತನ್ನ ಫ್ಯಾಮಿಲಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅವರನ್ನ ಸುಮ್ನೆ ಬಿಡಲ್ಲ. ಅದಕ್ಕೆ ಕಿಮ್ನ ಪಾರ್ಕ್ ಇರೋ ಹೋಟೆಲ್ಗೆ ಹೋಗೋಕೆ ಹೇಳಿ ವಾರಿಮ್, ಗಿಲ್ ಮತ್ತೆ ಹೇಜಿನ್ 3 ಜನ ಸೇರಿ ಆತ್ಮವನ್ನ ವಾಪಸ್ ಕರ್ಸ್ಕೊಳ್ಳೋಕೆ ಒಂದು ರಿಚುವಲ್ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ಗಿಲ್ ನ ದೇಹಕ್ಕೇನೆ ಇವರು ಆತ್ಮವನ್ನ ಕರ್ಸ್ಕೊಂತಾ ಇರೋದು. ಸ್ವಲ್ಪ ಹೊತ್ತಾದ್ಮೇಲೆ ಪಾರ್ಕ್ ಅವರ ತಾತನ ಆತ್ಮ ಗಿಲ್ ನ ಪೊಸೆಸ್ ಮಾಡ್ಕೊಡುತ್ತೆ. ಸ್ನೇಹಿತರೆ ಈ ಆತ್ಮ ಅಂತೂ 5G ಗಿಂತ ಸ್ಪೀಡ್ ಇದೆ. US ಇಂದ ಕೊರಿಯಾಗೆ, ಕೊರಿಯಾದಿಂದ US ಗೆ ಸೆಕೆಂಡ್ಸ್ ಅಲ್ಲೇ ಹೋಗಿ ಬರೋದು ಮಾಡ್ತಿದೆ. ಸೊ ಗಿಲ್ ನ ರಿಫ್ಲೆಕ್ಷನ್ ನೋಡಿದಾಗ ತಾತನ ಆತ್ಮ ಕಾಣಿಸ್ತಿದೆ. ಅದು ಹೇಳುತ್ತೆ ನನ್ನ ಫ್ಯಾಮಿಲಿನ ಕರ್ಕೊಂಡೆ ನಾನು ಇಲ್ಲಿಂದ ವಾಪಸ್ ಹೋಗೋದು ಅಂತ. ಅಂದ್ರೆ ವಾರಿಮ್ ಹೇಳ್ದಂಗೆ ಪಾರ್ಕ್ ಫ್ಯಾಮಿಲಿ ಅವರೆಲ್ಲ ಸಾಯಿಸೋ ಪ್ಲಾನ್ ಮಾಡ್ಕೊಂಡಿದೆ. ಹಿಂದೆನೆ ಗಿಲ್ನ ಬಿಟ್ಟು ಈ ಆತ್ಮ ಹೊರಡುತ್ತೆ. ಎಲ್ಲಿಗೆ ಅಂದ್ರೆ ಪಾರ್ಕ್ನ ಹತ್ರ, ಅಂದ್ರೆ ತನ್ನ ಮೊಮ್ಮಗನ ಹತ್ರ.
ಕಿಮ್ ಪಾರ್ಕ್ಗೆ ಫೋನ್ ಮಾಡಿ ನಡೆದ ಎಲ್ಲಾ ವಿಷಯ ಹೇಳ್ತಾ ನಾನು ನಿನ್ ಹೋಟೆಲ್ ರೂಮ್ ಕಡೆನೆ ಬರ್ತಾ ಇದ್ದೀನಿ ಅಂತಾರೆ. ಇದೇ ಸಮಯಕ್ಕೆ ಪಾರ್ಕ್ ನ ಹೋಟೆಲ್ ರೂಮ್ ಡೋರ್ ಯಾರೋ ಬಡಿತಾ ಇದ್ದಾರೆ. ಯಾರು ಅಂತ ಪಾರ್ಕ್ ಬಂದು ಕೇಳಿದಾಗ ನಾನು ಕಿಮ್ ಬಂದಿದ್ದೀನಿ, ಬೇಗ ನನಗೆ ಒಳಗೆ ಬರೋಕ್ ಬಿಡು, ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾರೆ. ಪಾರ್ಕ್ಗೆ ಫುಲ್ ಕನ್ಫ್ಯೂಷನ್ ಶುರು ಆಯ್ತು. ಈಗ ಕಿಮ್ ಯಾರು, ಫೋನ್ ಮಾಡಿದವರ ಅಥವಾ ಮನೆ ಬಾಗಿಲಿಗೆ ಬಂದಿರೋರ ಅಂತ. ಫೋನ್ ಅಲ್ಲಿ ಇರೋ ಕಿಮ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡಬೇಡ, ಆ ಆತ್ಮ ನಿನ್ನ ಸಾಯಿಸೋಕೆ ಬಂದಿದೆ, ಬೇಗ ಕಿಟಕಿ ಹತ್ರ ಹೋಗಿ ಕಿಟಕಿನ ಓಪನ್ ಮಾಡುವಂತ ಒಂದೇ ಸಮ ಹೇಳ್ಬೇಕಾದ್ರೆ ಪಾರ್ಕ್ ಗಾಬರಿಯಾಗಿ ಹೋಗಿ ಕಿಟಕಿ ಓಪನ್ ಮಾಡ್ತಿದ್ದಂಗೆ ಫೋನ್ ಅಲ್ಲಿ ನಗಾಡೋ ಶಬ್ದ ಕೇಳಿಸುತ್ತೆ. ಅಂದ್ರೆ ಫೋನ್ ಮಾಡಿದ್ದು ಕಿಮ್ ಅಲ್ಲ, ಪಾರ್ಕ್ ಅವ್ರ ತಾತ. ನಾಡ್ಕಾಡ್ಕೊಂಡು ರೂಮ್ ನ ಕಿಟಕಿ ಓಪನ್ ಮಾಡಿಸ್ಕೊಂಡು ಒಳಗೆ ಬಂದಿದೆ. ಡೋರ್ ಹತ್ರ ಬಂದು ಬಡ್ಕೊಂತ ಇರೋದು ನಿಜವಾದ ಕಿಮ್ ಹೋಗಿ ರಿಸೆಪ್ಷನಿಸ್ಟ್ ನ ಕರ್ಕೊಂಡ್ ಬಂದು ಡೋರ್ ಓಪನ್ ಮಾಡಿಸ್ತಾರೆ. ಇಲ್ಲಿ ಪಾರ್ಕ್ ಆಲ್ರೆಡಿ ಪೊಸೆಸ್ಡ್ ಆಗೋಗಿದ್ದಾನೆ. ಪಾರ್ಕ್ ಜಾಸ್ತಿಯನ್ನು ಮಾತಾಡ್ತಾನೆ ಇಲ್ಲ, ಒಂದೇ ಸೆಂಟೆನ್ಸ್ ನ ಪದೇ ಪದೇ ಹೇಳ್ತಾ ಇದ್ದಾನೆ. ದ ಫಾಕ್ಸ್ ಕಟ್ ಆಫ್ ದ ಟೈಗರ್ಸ್ ವೇಸ್ಟ್ ಅಂತ, ಅಂದ್ರೆ ನರಿ ಟೈಗರ್ ನ ಸೊಂಟವನ್ನ ಕಟ್ ಮಾಡ್ತು ಅಂತ. ಇದರ ಅರ್ಥ ಏನು ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಕಿಮ್ ಪಾರ್ಕ್ ನ ಮಾತಾಡ್ಸೋಕೆ ಟ್ರೈ ಮಾಡ್ತಿದ್ದಾಗ ಪಾರ್ಕ್ ಹಿಂದೆ ತಿರುಗ್ತಾ ಇದ್ದಾನೆ. ಅಂದ್ರೆ ತಾತ ಇವನ್ ತಲೆಯನ್ನ ತಿರುಗಿಸ್ತಾ ಇದ್ದಾರೆ. ಸ್ಲೋ ಆಗಿ ತಿರುಗಿಸ್ತಾನೆ ಇದ್ದಾರೆ, ನಿಲ್ತಾನೆ ಅಲ್ಲ. ಆಲ್ಮೋಸ್ಟ್ 180 ಡಿಗ್ರಿ ಹಿಂದೆ ತಿರುಗಿಸಿದಾಗ ತಕ್ಷಣ ಪಾರ್ಕ್ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಆದ್ರೆ ಇನ್ನೂ ಬದುಕಿದ್ದಾನೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೊಡ್ತಾರೆ. ಇನ್ನೊಂದ್ ಕಡೆ ಶವಪೆಟ್ಟಿಗೆನ ಸುಟ್ಟಾಕೋಕೆ ತಗೊಂಡ್ ಬರ್ತಿದ್ದಾರೆ ವಾರಿಮ್, ಗಿಲ್ ಮತ್ತೆ ಹೆಜಿನ್. ಈ ಕಡೆ ಕಿಮ್ಗೆ ಗೊತ್ತಾಯ್ತು ನೆಕ್ಸ್ಟ್ ಈ ದುಷ್ಟ ಆತ್ಮ ಪಾರ್ಕ್ ನ ಮಗುವಿನ ಹತ್ರ ಹೋಗುತ್ತೆ ಅಂತ. ಅದಕ್ಕೆ ಪಾರ್ಕ್ ನ ಮನೆಗೆ ಕಾಲ್ ಮಾಡ್ತಾರೆ. ಅಲ್ಲಿ ಎಲ್ಲ ಆಲ್ರೆಡಿ ಸಾವನ್ನಪ್ಪಿದ್ದಾರೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಪಾರ್ಕ್ ನ ಆಂಟಿಗೆ ಫೋನ್ ಮಾಡಿ ಹೇಳ್ತಾರೆ ಮಗು ತೊಂದರೆಯಲ್ಲಿ ಇದೆ ಅಂತ. ಕಿಮ್ ಗೆಸ್ ಮಾಡಿರೋದು ನಿಜ ಸ್ನೇಹಿತರೆ. ಆಲ್ರೆಡಿ ತಾತನ ಆತ್ಮ ಹಾಸ್ಪಿಟಲ್ ಅಲ್ಲಿರೋ ಮಗು ಹತ್ರ ಬಂದಿದೆ ಮತ್ತೆ ಮಗುವನ್ನ ಸಾಯಿಸೋಕು ಮುಂದಾಗ್ತಿದೆ. ಕಿಮ್ ಆಂಟಿಗೆ ಕೇಳ್ತಾರೆ ನಮ್ ಕಡೆಯವರು ಆಲ್ರೆಡಿ ಶವಪೆಟ್ಟಿಗೆನ ಸುಟ್ಟಾಕೋಕೆ ಹೋಗಿದ್ದಾರೆ, ಈ ರೀತಿ ಮಾಡ್ಬೇಕು ಅಂದ್ರೆ ಫ್ಯಾಮಿಲಿ ಅವರ ಪರ್ಮಿಷನ್ ಬೇಕು, ನೀವ್ ಇದಕ್ಕೆ ಒಪ್ತೀರಾ ಅಂತ ಕೇಳಿದಾಗ ಆಯ್ತು ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಂಗೆ ಕಿಮ್ ಹೇಜಿನ್ಗೆ ಫೋನ್ ಮಾಡಿ ಆ ಶವಪೆಟ್ಟಿಗೆನ ಸುಟ್ಟಾಕೋಕೆ ಹೇಳ್ತಾರೆ. ಅದನ್ನ ಸುಡ್ಬೇಕಾದ್ರೆ ಮಗು ಹತ್ರ ಇದ್ದ ಆತ್ಮ ಕೂಡ ಮಾಯ ಆಗುತ್ತೆ. ಮಗುವಿಗೆ ಏನು ಆಗಲ್ಲ, ಆದ್ರೆ ಮಗುವಿನ ತಂದೆ ಪಾರ್ಕ್ ಬದುಕುಳಿಯಲ್ಲ. ಸೊ ಇಲ್ಲಿಗೆ ಎಲ್ಲ ಸರಿ ಹೋಯ್ತು ಅನ್ನೋ ಹಾಗಿಲ್ಲ ಸ್ನೇಹಿತರೆ. ಅಸಲಿ ಕತೆ ಈಗ ಶುರು ಆಗುತ್ತೆ. ಕಿಮ್ಗೆ ಈಗ ಗೊತ್ತಾಯ್ತು ಅವತ್ತು ಸಮಾಧಿಯಾಗೋಕೆ ಬಂದಿದ್ದ 5 ಜನರಲ್ಲಿ ಒಬ್ಬ ಹಾವನ್ನ ಸಾಯಿಸಿದ್ನಲ್ಲ, ಅವನ್ಗೆ ಹುಷಾರಿಲ್ಲ ಅಂತ. ಅದಕ್ಕೆ ನೋಡ್ಕೊಂಡು ಹೋಗೋಕೆ ಬಂದಿದ್ದಾರೆ. ಇವನ್ಗೆ ತುಂಬಾನೇ ಹುಷಾರಿಲ್ಲ ಅಂತ ಡಾಕ್ಟರ್ಗೆ ತೋರಿಸಿದ್ರು ಪ್ರಯೋಜನ ಆಗಿಲ್ಲ. ಜೊತೆಗೆ ಯಾವಾಗ್ಲೂ ಕೆಟ್ಟ ಕನ್ಸ್ ಬೇರೆ ಬೀಳ್ತಾ ಇದೆ. ಅದಕ್ಕೆ ಇದೇನು ಹೊಸದು ಹಾವಿನ ಕತೆ ಅಂತ ಚೆಕ್ ಮಾಡೋಕೆ ಮತ್ತೆ ಬೆಟ್ಟದ ಮೇಲೆ ಮೊದಲು ಸಮಾಧಿ ಇದ್ದ ಜಾಗಕ್ಕೆ ಕಿಮ್ ಬಂದು ಇನ್ನೊಂದ್ ಸ್ವಲ್ಪ ಗುಂಡಿಯಾಗಿದ್ದು ನೋಡಿದಾಗ ಆ ಹಾವಿನ ತಲೆ ಸಿಗುತ್ತೆ. ಇದು ಮನುಷ್ಯರ ತಲೆ ತರ ಇರೋದ್ ನೋಡಿ ಕಿಮ್ ಶಾಕ್ ಆಗೋಗ್ತಾರೆ. ಜೊತೆಗೆ ಹೀಗೆ ಗುಂಡಿಯಾಗಿರೋದು ಮುಂದುವರಿಸಿದಾಗ ಈ ಜಾಗದಲ್ಲಿ ಇನ್ನೊಂದು ಶವಪೆಟ್ಟಿಗೆ ಇರೋದು ಗೊತ್ತಾಗುತ್ತೆ. ಒಂದಾದ್ಮೇಲೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗ್ತಿದೆ. ಅಂದ್ರೆ ಮೇಲೆ ತಾತುನ್ ಶವಪೆಟ್ಟಿಗೆ ಇತ್ತು, ಈಗ ಕೆಳಗೆ ಇರೋದು ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯನ ಕಿಮ್ ಹೇಜಿನ್, ವಾರಿಮ್ ಮತ್ತೆ ಗಿಲ್ಗೆ ಫೋನ್ ಮಾಡಿ ಹೇಳಿದಾಗ ಎಲ್ಲರೂ ಇಲ್ಲಿಗೆ ಓಡ್ ಬರ್ತಾರೆ. ಈ ಶವಪೆಟ್ಟಿಗೆಯನ್ನ ಸಮಾಧಿಯಲ್ಲಿ ನಾರ್ಮಲ್ ಆಗಿ ಮಲಗಿಸಿಲ್ಲ, ಸ್ಟ್ರೈಟ್ ಆಗಿ ನಿಲ್ಸಿ ಮಣ್ಣು ಮಾಡಿದ್ದಾರೆ. ಇದನ್ನ ಇವರು ಹೊರಗೆ ತೆಗಿಬೇಕಾದ್ರೆ ನರಿಗಳು ಹೆದರ್ಕೊಂಡು ಓಡೋಗ್ತವೆ. ಇವ್ರಿಗೆ ಇನ್ನೊಂದು ಆಶ್ಚರ್ಯ ಪಡೋ ವಿಷಯ ಗೊತ್ತಾಗುತ್ತೆ. ಈ ಶವಪೆಟ್ಟಿಗೆ ನಾರ್ಮಲ್ ಸೈಜ್ ಅಲ್ಲಿ ಇಲ್ಲ, ತುಂಬಾನೇ ದೊಡ್ಡದಿದೆ. ಇದು ಮನುಷ್ಯರ ಶವಪೆಟ್ಟಿಗೆ ಅಂತೂ ಅಲ್ವೇ ಅಲ್ಲ, ತಂತಿಗಳಿಂದ ಟೈಟ್ ಆಗಿ ಕಾಫಿನ್ ಬಾಕ್ಸ್ ನ ಕ್ಲೋಸ್ ಮಾಡಿದ್ದಾರೆ. ಯಾರು ಓಪನ್ ಮಾಡಬಾರ್ದು ಅಂತ ಇರ್ಬೇಕು ಅಂತ ಗಿಲ್ ಹೇಳಿದ್ರೆ ವಾರಿಮ್ ಹೇಳ್ತಾಳೆ ಹೊರಗಿಂದ ಓಪನ್ ಮಾಡಬಾರ್ದು ಅಂತ ಕಟ್ಟಿದಾರ, ಇಲ್ಲ ಅಂದ್ರೆ ಒಳಗಿರೋದು ಹೊರಗೆ ಬರಬಾರ್ದು ಅಂತ ಕಟ್ಟಿದಾರ ಅಂತ. ಸೊ ಇವರು ಶವಪೆಟ್ಟಿಗೆನ ಎತ್ಕೊಂಡು ಹೊಡ್ತಾರೆ. ಮತ್ತೆ ಇದು ಕೂಡ ಪಾರ್ಕ್ ಫ್ಯಾಮಿಲಿ ಅವ್ರದ್ದೇ ಆಗಿರ್ಬೋದು ಅಂತ ಪಾರ್ಕ್ ನ ಆಂಟಿಗೆ ಬರೋಕ್ ಹೇಳಿದ್ದಾರೆ. ಶವಪೆಟ್ಟಿಗೆ ಎಲ್ಲಿಡೋದು ಅಂತ ಗೊತ್ತಾಗದೆ ಕಿಮ್ ಮೊದಲು ಬಂದಿದ್ರಲ್ಲ ಬೊಗುಕ್ಸಾ ಟೆಂಪಲ್ಗೆ, ಅಲ್ಲಿಗೆ ಬಂದಾಗ ಮೊದಲು ಈ ಜಾಗದ ಬಗ್ಗೆ ಕಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ಆ ವಯಸ್ಸಾದ ವ್ಯಕ್ತಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈ ಜಾಗದಲ್ಲೇ ಶವಪೆಟ್ಟಿಗೆಯನ್ನ ಇಡ್ತಾರೆ. ಇದರ ಸೈಜ್ ನೋಡಿ ಈ ವಯಸ್ಸಾದ ವ್ಯಕ್ತಿ ಕೂಡ ಶಾಕ್ ಆಗಿದ್ದಾರೆ. ಸೊ ನೆಕ್ಸ್ಟಿನಲ್ಲಿ ಪಾರ್ಕ್ನ ಆಂಟಿ ಇಲ್ಲಿಗೆ ಬಂದಾಗ ಆ ಶವಪೆಟ್ಟಿಗೆ ಬಗ್ಗೆ ಕೇಳ್ತಾರೆ. ಆದ್ರೆ ಆಂಟಿಗೂ ಇದರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ಕಿಮ್ ಅವರೇ ಎಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಪಾರ್ಕ್ನ ತಾತ ಆರ್ಮಿಯಲ್ಲಿ ಇದ್ದಿದ್ರಿಂದ ಅವ್ರು ಯಾರೋ ಮತ್ತೆ ಏನ್ ಕತೆ ಮಾಡಿದ್ರು ಅನ್ನೋದೆಲ್ಲ ಓದ್ಕೊಂಡು ಬಂದಿದ್ದಾನೆ ಕಿಮ್. ಪಾರ್ಕ್ನ ತಾತ ಒಬ್ರು ದೇಶದ್ರೋಹಿ. ಜಾಪನೀಸ್ ಅವರು ಸ್ನೇಹಿತರೆ ಕೊರಿಯಾನ ಆಳ್ತಿದ್ದ ಕಾಲದಲ್ಲಿ ಪಾರ್ಕ್ ಅವರ ತಾತ ಕೊರಿಯನ್ ಆರ್ಮಿಯಲ್ಲಿ ಇದ್ರು ಕೂಡ ತಮ್ಮ ದೇಶವನ್ನ ಕಾಪಾಡ್ದಲೆ ಜಾಪನೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಶ್ರೀಮಂತರಾಗಿರ್ತಾರೆ. ಅದಕ್ಕೆ ಪಾರ್ಕ್ ತನ್ನ ಫ್ಯಾಮಿಲಿ ಬಗ್ಗೆ ಎಲ್ಲೂ ಹೇಳ್ಕೊಂತಿರಲ್ಲ. ಅಂದ್ರೆ ಯಾರು ನಮ್ಮ ತಾತ ದೇಶದ್ರೋಹಿ ಅಂತ ಹೇಳ್ಕೊಂತಾರೆ. ಸೊ ಕಿಮ್ ಆಂಟಿಗೆ ಹೇಳ್ತಾರೆ ನಿಮ್ ತಂದೆಯವರು ಇಂಥ ಕೆಲಸ ಮಾಡಿದ್ಕೆ ಆ ಜಿಸುನೆ ಅನ್ನೋ ಮೋಂಗ್ ಶಿಕ್ಷೆ ಕೊಟ್ಟಿರ್ಬೋದು ಅಂತ. ಆಂಟಿ ಈಗ ಎಲ್ಲ ಒಂದೊಂದಾಗೆ ಬಾಯ್ ಬಿಡ್ತಾರೆ. ಜಿಸುನೆ ಅನ್ನೋ ಮೋಂಗ್ ಕೊರಿಯಾದವರು ಅಲ್ವೇ ಅಲ್ಲ, ಜಾಪನೀಸ್ ಆಗಿದ್ರು. ತಾತ ಜಾಪನೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಕೂಡ ಈ ಮೋಂಗ್ ಯಾಕೆ ನಮ್ ತಂದೆನ ಅಂತ ಜಾಗದಲ್ಲಿ ಮಣ್ಣು ಮಾಡೋಕೆ ಹೇಳಿದ್ರೋ ಗೊತ್ತಿಲ್ಲ ಅಂತ.
ಆ ಮೋಂಕ್ ನ ಫೋಟೋ ತೋರಿಸ್ತಾರೆ. ಇವನು ಕೂಡ ನೋಡೋಕೆ ತುಂಬಾನೇ ಭಯಾನಕವಾಗಿದ್ದಾನೆ. ಸೊ ಇದು ಬಿಟ್ರೆ ಆಂಟಿಗೂ ಜಾಸ್ತಿ ಏನು ವಿಷಯ ಗೊತ್ತಿಲ್ಲ. ಹಾಗಾಗಿ US ಅಲ್ಲಿರೋ ಮಗು ಹುಷಾರಾಗ್ತಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಅಲ್ಲಿಗೆ ಹೋಗಿ ಪಾರ್ಕ್ ಎಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ನೋ ಅದನ್ನ ಕಳಿಸ್ತೀನಿ ಅಂತ ಹೇಳಿ ಹೊರಡ್ತಾರೆ. ನಾಳೆನೆ ಈ ದೊಡ್ಡ ಶವಪೆಟ್ಟಿಗೆನ ಸುಟ್ಟಾಕೋಕೆ ಇವರು ಡಿಸೈಡ್ ಮಾಡಿ ಇದೇ ಜಾಗದಲ್ಲಿ ಊಟ ಮಾಡಿ ಮಲಗ್ತಾರೆ. ಆದ್ರೆ ವಾರಿಮ್ ಕಾರಲ್ಲಿ ಕುತ್ಕೊಂಡು ತನ್ನ ಅಕ್ಕಂಗೆ ಫೋನ್ ಮಾಡಿ ಜಿಸುನೆ ಅನ್ನೋ ಮೋಂಕ್ ನ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ, ಹೌದು, ಅವನೊಬ್ಬ ಜಾಪನೀಸ್ ಮೋಂಕ್, ಅಷ್ಟೇ ಅಲ್ಲ ಶಮನ್ ಕೂಡ ಆಗಿದ್ದ. ಅವನು ತುಂಬಾನೇ ಪವರ್ಫುಲ್ ಮತ್ತೆ ನರಿಯ ರೀತಿ ಕುತಂತ್ರಿ. ನಮ್ಮ ಮಾಸ್ಟರ್ ಈ ಮೋಂಕ್ ನ ಬಗ್ಗೆ ಒಂದು ಸಲ ಹೇಳಿದ್ರು, ಯಾಕೆ ನಿಂಗ್ ನೆನ್ಪಿಲ್ವಾ ಅಂತ ಕೇಳ್ತಾರೆ. ವಾರಿಮ್ಗೂ ಕೂಡ ಗೊತ್ತಾಯ್ತು ಈ ಮೋಂಕ್ ಸಾಧಾರಣದವನಲ್ಲ ಅಂತ. ಅದಕ್ಕೆ ತನ್ನ ಅಜ್ಜಿಯನ್ನ ನೆನ್ಪು ಮಾಡ್ಕೊಂಡು ಮಲಗ್ತಾಳೆ. ಇವಳ ಅಜ್ಜಿಯ ಆತ್ಮ ಸ್ನೇಹಿತರೆ ಇವಳ ಹತ್ರನೇ ಇದೆ. ಅಂದ್ರೆ ಇವಳಿಗೆ ತೊಂದರೆ ಕೊಡೋಕೆ ಅಲ್ಲ, ಇವಳನ್ನ ಕಾಪಾಡೋಕೆ. ಇವಳ ಅಜ್ಜಿ ಕೂಡ ಬದುಕಿದ್ದಾಗ ತುಂಬಾನೇ ಫೇಮಸ್ ಶಮನ್ ಆಗಿದ್ರು. ಸೊ ನಂತರ ಈ ಜಾಗದಲ್ಲಿ ಇದ್ದ ಆ ವಯಸ್ಸಾದ ವ್ಯಕ್ತಿ ಹೊರಗೆ ಏನೋ ಶಬ್ದ ಆಯ್ತು ಅಂತ ಹೊರಡ್ತಾನೆ. ಹಿಂದೆನೆ ಗಿಲ್ಗೂ ಕೂಡ ಎಚ್ಚರಿಕೆ ಆದಾಗ ಇವನ್ಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಹಾಗಾಗಿ ಹಂದಿಗಳಿರೋ ಕೊಟ್ಟಿಗೆ ಹತ್ರ ಬಂದು ನೋಡಿದ್ರೆ ಇಲ್ಲಿ ಯಾರೋ ಒಬ್ಬ ದೈತ್ಯ ಮನುಷ್ಯ ಹಂದಿಗಳನ್ನೆಲ್ಲ ಭಯಾನಕವಾಗಿ ಸಾಯಿಸಿ ಅವುಗಳನ್ನ ನೋಡ್ಕೊಂತಿದ್ದ ವ್ಯಕ್ತಿಯ ತಲೆಯನ್ನ ಕೈಯಿಂದಾನೇ ಕಿತ್ತಾಕಿ ಸಾಯಿಸ್ತಿದ್ದಾನೆ. ಅಷ್ಟೇ ಅಲ್ಲ, ಆ ವಯಸ್ಸಾದ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾನೆ. ತಕ್ಷಣ ಗಿಲ್ ವಾರಿಮ್ನ ಎಚ್ಚರಗೊಳಿಸಿ ಇಬ್ರು ಶವಪೆಟ್ಟಿಗೆ ಇರೋ ಜಾಗಕ್ಕೆ ಬಂದಾಗ ನೋಡ್ತಾರೆ ಶವಪೆಟ್ಟಿಗೆ ಒಳಗೆ ಏನಿತ್ತೋ ಅದು ಆಲ್ರೆಡಿ ಹೊರಗೆ ಬಂದಿದೆ. ಮೇಲೆ ರೂಫ್ನ ಕೂಡ ಹೊಡೆದಾಕಿ ಹೊರಗೆ ಹೋಗಿದೆ. ಗಿಲ್ ಎಲ್ಲರನ್ನ ಎಚ್ಚರಗೊಳಿಸೋಕೆ ಹೋದಾಗ ವಾರಿಮ್ಗೆ ಶವಪೆಟ್ಟಿಗೆ ಒಳಗೆ ಸ್ಯಾಮುರಾಯ್ನ ಹೆಲ್ಮೆಟ್ ಸಿಗುತ್ತೆ. ಇದೇ ಸಮಯಕ್ಕೆ ಹಂದಿಗಳನ್ನ ಮತ್ತೆ ಇಬ್ರು ವ್ಯಕ್ತಿಗಳನ್ನ ಸಾಯಿಸಿರೋ ಈ ಹೆಲ್ಮೆಟ್ ನ ಓನರ್ ಬರ್ತಾನೆ. ಇವನು ತುಂಬಾನೇ ಹೈಟ್ ಇರೋದ್ರಿಂದ ಡೋರ್ ಒಳಗೆ ಬಗ್ಗಿ ಬರೋಕಾಗಲ್ಲ. ಹೊರಗೇನೆ ನಿಂತ್ಕೊಂಡು ಕೇಳ್ತಾನೆ, ಇಲ್ಲಿ ಇನ್ನ ಯಾರಾದ್ರೂ ಮನುಷ್ಯರು ಉಳ್ದಿದಾರ ಅಂತ. ವಾರಿಮ್ ತಲೆಬಾಗಿ ಹೇಳ್ತಾಳೆ, ಇಲ್ಲ, ಯಾರು ಬದುಕಿಲ್ಲ, ನಾನು ನಿಮ್ಮ ಸೇವಕಿ ಇಲ್ಲಿ ಇರೋದಷ್ಟೇ ಅಂದಾಗ ಇವಳಿಗೆ ಸ್ಯಾಮುರೈ ಏನು ಮಾಡಲ್ಲ. ಆದ್ರೆ ಸ್ಯಾಮುರೈ ಮತ್ತೆ ರೂಫ್ ಮೇಲೆ ಹತ್ತು ಬಂದು ಅಲ್ಲಿಂದ ವಾರಿಮ್ನ ನೋಡಿ ಇವಳು ಕೂಡ ಮನುಷ್ಯಳೆ ಅಂತ ದಾಳಿ ಮಾಡೋಕೆ ಬರುತ್ತೆ. ಗಿಲ್ಲೊಂದು ಕಬ್ಬಿಣದ ರಾಡ್ ತಗೊಂಡ್ ಬಂದು ಸ್ಯಾಮುರೈಗೆ ಚುಚ್ಚೋಕೆ ನೋಡಿದ್ರೆ ಇವನ್ಗೆ ಏನು ಆಗಲ್ಲ. ರಾಡ್ ದೇಹದ ಒಳಗೆ ಹೋಗೋದು ಇಲ್ಲ. ಈ ಸ್ಯಾಮುರೈ ಗಿಲ್ನ ಎತ್ಕೊಂಡು ಕೈಯನ್ನ ಚಾಕು ತರ ಉಪಯೋಗಿಸ್ಕೊಂಡು ಇವನ ಹೊಟ್ಟೆಗೆ ಚುಚ್ಚಿ ಗಾಯಗೊಳಿಸ್ತಾನೆ. ಇನ್ನೇನು ವಾರಿಮ್ ಕತೆ ಕೂಡ ಮುಗೀತು ಅನ್ನೋಷ್ಟರಲ್ಲಿ ಸಡನ್ ಆಗಿ ಈ ಸ್ಯಾಮುರೈ ಮುಂದೆ ಬರ್ದಲೆ ಅಲ್ಲೇ ನಿಂತ್ಕೊಂತಾನೆ. ಯಾಕೆಂದ್ರೆ ವಾರಿಮ್ ಪವಿತ್ರವಾದ ಜಾಗದಲ್ಲಿ ಇದ್ದಾಳೆ. ಇದನ್ನ ಪಗೋಡ ಅಂತ ಕರೀತಾರೆ. ಇಲ್ಲಿ ದೇವರ ಮೂರ್ತಿ ಎಲ್ಲ ಇರೋದು ನೋಡಿ ಸ್ಯಾಮುರೈ ದಾಳಿ ಮಾಡಲ್ಲ. ಮಂತ್ರಗಳನ್ನ ಹೇಳ್ತಾ ಬೆಂಕಿಯ ಉಂಡೆಯಾಗಿ ಬದಲಾಗಿ ಗಾಳಿಯಲ್ಲಿ ತೇಲೋಕೆ ಶುರು ಮಾಡ್ತಾನೆ. ಇದನ್ನ ಇದೇ ಸಮಯಕ್ಕೆ ಬಂದ ಕಿಮ್ ಮತ್ತೆ ಹೇಜಿನ್ ಕೂಡ ನೋಡ್ತಾರೆ. ಸ್ವಲ್ಪ ಹೊತ್ತು ಇಲ್ಲೇ ಓಡಾಡಿ ಸ್ಯಾಮುರೈ ಜಾಗದಿಂದ ಹೊರಡುತ್ತೆ. ಜಿಸುನೆ ಜಪಾನ್ ಅವನು ಅಂತ ಗೊತ್ತಾಯ್ತು. ಈಗ ಜಪಾನ್ನ ಸ್ಯಾಮುರೈ ಯಾಕೆ ಇಲ್ಲಿಗೆ ಬಂದ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು ಅಂತ ಮೊದಲು ಗಿಲ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ವಾರಿಮ್ ಕಿಮ್ಗೆ ಹೇಳ್ತಿದ್ದಾಳೆ, ಅದು ಸಾಧಾರಣವಾದ ಆತ್ಮ ಅಲ್ಲ, ಒಂದು ಸ್ಪಿರಿಟ್ ಆಗಿದೆ, ಅಂದ್ರೆ ಪಿಶಾಚಿಯ ರೀತಿ. ಈ ಸ್ಪಿರಿಟ್ಗಳು ಯಾವ್ದಾದ್ರು ವಸ್ತು ಜೊತೆ ಅಟ್ಯಾಚ್ ಆಗಿ ಪವರ್ಫುಲ್ ಆಗಿ ಬೆಳೀತಾ ಹೋಗ್ತವೆ. ಆದ್ರೆ ಅದು ಯಾಕೆ ಪಾರ್ಕ್ ಫ್ಯಾಮಿಲಿಯ ಸಮಾಧಿಯಲ್ಲಿ ಇತ್ತು ಅನ್ನೋದೇ ಪ್ರಶ್ನೆ. ಈಗ ಪಾರ್ಕ್ ಅವ್ರ ತಾತಂಗೆ ಪೊಸೆಸ್ಡ್ ಆಗಿದ್ದ ಪಾರ್ಕ್ ಸಾಯೋಕ್ಕೂ ಮುಂಚೆ ಹೇಳಿದ್ದ ಮಾತು ನೆನಪಾಗುತ್ತೆ, ದ ಫಾಕ್ಸ್ ಕಟ್ ಆಫ್ ದ ಟೈಗರ್ಸ್ ವೇಸ್ಟ್ ಅಂತ. ಅದಕ್ಕೆ ಸೀದಾ ಮತ್ತೆ ಬೊಗುಕ್ಸ್ಕಾ ಟೆಂಪಲ್ಗೆ ಬಂದು ಸ್ಮಶಾನಗಳ್ಳರು ಟೂಲ್ಸ್ ಬಿಟ್ಟು ಹೋಗಿದ್ರಲ್ಲ ಅದನ್ನ ಚೆಕ್ ಮಾಡ್ತಾರೆ. ಒಂದು ಬಾಕ್ಸ್ ಅಲ್ಲಿ ಆ ಕಳ್ಳರಿಗೆ ಸಂಬಂಧಪಟ್ಟ ಒಂದು ಬುಕ್ ಮತ್ತೆ ಫೋಟೋ ಸಿಗುತ್ತೆ. ಈ ಬುಕ್ ಅನ್ನ ಓದಿ ಕಿಮ್ ಏನ್ ತಿಳ್ಕೊಂಡ್ರು ಅಂತ ಮುಂದೆ ಗೊತ್ತಾಗುತ್ತೆ. ಅದೇ ಈಗ ಆ ಫೋಟೋ ಅಲ್ಲಿ ಕಳ್ಳರ ಮುಂದೆ ಮೊದ್ಲು ಕಿಮ್ ಈ ಜಾಗದಲ್ಲಿ ರಾಡ್ ಗಳನ್ನ ನೋಡಿದ್ರಲ್ಲ ಅದೇ ರೀತಿ ರಾಡ್ ಗಳು ಇದಾವೆ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ. ಈ ಜಾಗ ಇನ್ನಷ್ಟು ಸರ್ಚ್ ಮಾಡಿದಾಗ ಆ ಫೋಟೋ ಅಲ್ಲಿರೋ ಕಳ್ಳರಿಗೆ ಸೇರಿದ ಮತ್ತಷ್ಟು ಗುಂಡಿಯಾಗಿಯೋ ಟೂಲ್ಸ್ ಎಲ್ಲ ಸಿಗ್ತವೆ. ಈ ಟೂಲ್ಸ್ ಮೇಲೆ ಇವರ ಹೆಸರು ಕೂಡ ಇದೆ. ಸದ್ಯಕ್ಕೆ ಹಾಸ್ಪಿಟಲ್ ನಲ್ಲಿ ಗಿಲ್ ಹತ್ರ ವಾರಿಮ್ ಮತ್ತೆ ಇವಳ ಅಕ್ಕ ತಂಗಿ ಇಬ್ರು ಬಂದಿದ್ದಾರೆ. ಯಾಕಂದ್ರೆ ಗಿಲ್ ಸ್ಯಾಮುರೈಗೆ ಪೊಸೆಸ್ಡ್ ಆಗಿದ್ದಾನೆ. ಇವನು ಸ್ಯಾಮುರೈ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಎಲ್ಲಾ ಸತ್ಯ ಬಾಯ್ ಬಿಡ್ಸೋಕೋಸ್ಕರ ಪೊಸೆಸ್ಡ್ ಆಗಿರೋ ಗಿಲ್ ನ ಎಚ್ಚರಗೊಳಿಸೋಕೆ ಒಂದು ರಿಚುವಲ್ ಮಾಡ್ತಾರೆ. ಇದನ್ನ ಗಿಲ್ ಎದ್ದು ಒಂದೊಂದೇ ವಿಷಯವನ್ನ ಹೇಳೋಕೆ ಶುರು ಮಾಡ್ತಾನೆ. ನನ್ನ ಮಾಸ್ಟರ್ ಅಂದ್ರೆ ಸ್ಯಾಮುರೈ 10,000 ಜನರನ್ನ ಸಾಯಿಸಿ ತುಂಬಾನೇ ಶಕ್ತಿಶಾಲಿ ಆಗಿದ್ದಾರೆ. ಹಾಗಿದ್ರೆ ನಿನ್ ಮಾಸ್ಟರ್ ಆ ಸ್ಯಾಮುರೈ ಎಲ್ಲಿದ್ದಾರೆ ಅಂತ ವಾರಿಮ್ ಕೇಳಿದಾಗ ಆ ಸ್ಯಾಮುರೈ ಇರೋ ಜಾಗದ ಕೋಆರ್ಡಿನೇಟ್ಸ್ ಹೇಳ್ತಾನೆ. ಮತ್ತೆ ಈ ಸಮಾಧಿಯನ್ನ ನಮ್ಮ ಮಾಸ್ಟರ್ ಸ್ಯಾಮುರೈ ಗಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಈ ಕೋಆರ್ಡಿನೇಟ್ಸ್ ಬೇರೆ ಯಾವ್ದು ಅಲ್ಲ ಸ್ನೇಹಿತರೆ, ಕಿಮ್ ಮೊದಲು ಪಾರ್ಕ್ ಅವ್ರ ತಾತನ ಸಮಾಧಿ ಗಲ್ಲಿನ ಮೇಲೆ ನಂಬರ್ಸ್ ಇರೋದನ್ನ ನೋಡಿರ್ತಾನಲ್ಲ ಅದೇ ಕೋಆರ್ಡಿನೇಟ್ಸ್. ಇನ್ನೊಂದ್ ಕಡೆ ಇದೇ ಕೋಆರ್ಡಿನೇಟ್ಸ್ ನ ನೆನ್ಪು ಮಾಡ್ಕೊಂಡ ಕಿಮ್ ಮತ್ತೆ ಸಮಾಧಿ ಹತ್ರ ಬರ್ತಾರೆ. ಪೊಸೆಸ್ಡ್ ಆಗಿರೋ ಗಿಲ್ ಹೇಳಿದ್ದು ಕೂಡ ಇದೇ ಜಾಗದ ಕೋಆರ್ಡಿನೇಟ್ಸ್. ಕಿಮ್ ಮತ್ತೆ ಸಮಾಧಿಯನ್ನ ಅಗ್ಯೋಕೆ ಶುರು ಮಾಡ್ತಾರೆ. ಇದೇ ಕೋಆರ್ಡಿನೇಟ್ಸ್ ಅಲ್ಲಿ ಏನಾದ್ರೂ ಸಿಗ್ಬೋದಾ ಅಂತ. ಸಿಗುತ್ತೆ ಸ್ನೇಹಿತರೆ, ಯಾವ್ದೋ ವಸ್ತು ಅಲ್ಲ, ಸ್ಯಾಮುರಾಯ ಇಲ್ಲಿ ಮಣ್ಣೊಳಗೆ ಮಲಗಿದ್ದಾನೆ. ಇದನ್ನ ನೋಡಿ ಕಿಮ್ ಹೆದರ್ಕೊಂಡು ಇಲ್ಲಿಂದ ಓಡ್ ಬರ್ತಾರೆ.
ಈ ಸಮಾಧಿಯನ್ನ ಯಾಕೆ ಸ್ಯಾಮುರಾಯ್ ಕಾಯ್ತಾ ಇದ್ದಾನೆ ಅಂತ ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಈಗ ಸಿಗ್ತಾ ಹೋಗುತ್ತೆ. ಕಿಮ್ ಬುಕ್ ನ ಓದಿ ಏನೇನ್ ತಿಳ್ಕೊಂಡ್ ಬಂದಿದ್ರು ಅದನ್ನೆಲ್ಲ ಹೇಜಿನ್ ಮತ್ತೆ ವಾರಿಮ್ ಹತ್ರ ಬಂದು ಹೇಳ್ತಾ ಇದ್ದಾರೆ. ಈ ಗಿಸುನೆ ಅನ್ನೋ ಮೋಂಗ್ ಸಾಧಾರಣದವನಲ್ಲ, ಅವನು ಜಾಪನೀಸ್ ಕಡೆ ಅವನು. ಕೊರಿಯಾ ಮೇಲೆ ಅವರು ದಾಳಿ ಮಾಡಿದ್ದಾಗ ಕೊರಿಯಾ ನಾಶ ಆಗೋಗ್ಲಿ, ಯಾವತ್ತು ಕೊರಿಯಾ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬಾರ್ದು ಅಂತ ಒಂದಷ್ಟು ಜಾಗಗಳಲ್ಲಿ ರಾಡ್ ಗಳನ್ನ ನೆಟ್ಟಿರ್ತಾನೆ. ಇದರಿಂದ ಕೊರಿಯಾದ ಫ್ಲೋ ಆಫ್ ಎನರ್ಜಿಯಲ್ಲಿ ಏರುಪೇರಾಗ್ಲಿ ಅಂತ. ಕಿಮ್ಗೆ ಬುಕ್ ಅನ್ನ ಓದಾಗ ಗೊತ್ತಾಗಿದೆ ಆ ಫೋಟೋ ಅಲ್ಲಿ ಇದ್ದವರೆಲ್ಲ ಸಮಾಧಿಗಳರಲ್ಲ, ಅವರು ನಿಜವಾದ ದೇಶಭಕ್ತರು. ಈ ಗಿಸುನೆ ನೆಟ್ಟಿರೋ ಆ ರಾಡ್ ಗಳನ್ನ ಹುಡುಕಿ ತೆಗಿತಿದ್ದಾರೆ. ಈಗ ಉಳಿದಿರೋದು ಪಾರ್ಕ್ ನ ತಾತನ್ ಸಮಾಧಿಯಲ್ಲಿರೋ ಆ ಒಂದು ರಾಡ್. ಅದನ್ನ ತೆಗೆದ್ರೆ ಈ ಶಾಪದಿಂದ ಆ ಸಮಾಧಿ ಇರೋ ಜಾಗಕ್ಕೆ ಮುಕ್ತಿ ಸಿಗುತ್ತೆ. ಮತ್ತೆ ಕಿಮ್ಗೆ ಬೊಗುಕ್ಸ್ಕಾ ಟೆಂಪಲ್ ಅಲ್ಲಿ ಸಿಕ್ಕಿರೋ ರಾಡ್ ಗಳು ಗಿಸುನೆ ಮಣ್ಣಲ್ಲಿ ಹೂತಾಕಿದ್ದ ರಾಡ್ ಗಳೇ ಆಗಿದ್ದವೆ. ಪಾರ್ಕ್ ನ ತಾತನ್ನ ಯಾಕೆ ಅಲ್ಲಿ ಸಮಾಧಿ ಮಾಡೋಕೆ ಈ ಗಿಸುನೆ ಸಲಹೆ ಕೊಟ್ಟ ಅಂದ್ರೆ ಅದೇ ಜಾಗದಲ್ಲಿ ರಾಡ್ ಇಟ್ಟಿದ್ದಾನೆ, ಅದನ್ನ ಕಾಪಾಡೋಕೆ ಸ್ಯಾಮುರಾಯ್ನ ಆತ್ಮವನ್ನ ಬಂಧಿಸಿ ಈ ಐರನ್ ರಾಡ್ಗೆ ಆ ಆತ್ಮವನ್ನ ಅಟ್ಯಾಚ್ ಆಗೋ ಹಾಗೆ ಮಾಡಿದ್ದಾನೆ. ಅಂದ್ರೆ ಐರನ್ ರಾಡ್ ನ ತೆಗೆಯೋಕೆ ಆ ಸ್ಯಾಮುರಾಯ್ನ ಆತ್ಮ ಬಿಡಬಾರ್ದು ಅಂತ. ಆಗ ಆರ್ಮಿಯಲ್ಲಿ ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ನ ಯಾರಿಗಾದ್ರೂ ಗೊತ್ತಿಲ್ಲದೆ ಇರುವಂತ ಜಾಗದಲ್ಲಿ ಊತಾಕ್ತಿದ್ರು, ಯಾರು ಸಮಾಧಿ ಹತ್ರ ಹೋಗ್ಬಾರ್ದು, ನಿಜವಾದ ಕಳ್ಳರಾಗ್ಲಿ ಯಾರಾದ್ರೂ ಆಗ್ಲಿ ಅಂತ. ಮತ್ತೆ ಪಾರ್ಕ್ ಸಾಯಕ್ಕೂ ಮುಂಚೆ ಹೇಳಿದ್ನಲ್ಲ, ಎ ಫಾಕ್ಸ್ ಕಟ್ ಆಫ್ ದ ಟೈಗರ್ಸ್ ವೆಸ್ಟ್ ಅಂತ. ಅದರ ಅರ್ಥ ಏನಂದ್ರೆ ಫೆಂಗ್ಶುಯಲ್ಲಿ ಇವ್ರಿರೋ ಊರಿನ ಮ್ಯಾಪ್ ನೋಡೋಕೆ ಟೈಗರ್ ನ ರೀತಿ ಇದೆ. ಇದರ ಸೊಂಟವನ್ನ ಕಟ್ ಮಾಡೋದು ಅಂದ್ರೆ ಇದಕ್ಕೆ ಮೋಸ ಮಾಡೋದು ಅಂತ ಅರ್ಥ. ನರಿ ಅಂದ್ರೆ ಗಿಸುನೆ, ಅವನು ಕೊರಿಯಾಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿರುತ್ತೆ ಪಾರ್ಕ್ ಅವ್ರ ತಾತನ ಆತ್ಮ. ಸೊ ಇಷ್ಟು ವಿಷಯವನ್ನ ಕಿಮ್ ಬುಕ್ ಅನ್ನ ನೋಡಿ ತಿಳ್ಕೊಂಡ್ ಬಂದ್ ಇವ್ರಿಗೆ ಹೇಳಿ ಆದ್ಮೇಲೆ ಆ ಲಾಸ್ಟ್ ರಾಡ್ ನ ಸಮಾಧಿಯಿಂದ ತೆಗೆಯೋಕೆ ಡಿಸೈಡ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಅವರು ಇನ್ನೊಂದು ವಿಷಯ ಗಮನಿಸೋದೇನಂದ್ರೆ ಗಿಲ್ನ ಹೊಟ್ಟೆಗೆ ಸ್ಯಾಮುರಾಯ್ ಚುಚ್ಚಿದ್ನಲ್ಲ, ಅದು ಟ್ಯಾಟೂ ಇಲ್ಲದೆ ಇರೋ ಜಾಗದಲ್ಲಿ ಚುಚ್ಚಿದೆ. ಇವನ ದೇಹದ ಮೇಲೆ ಒಂದು ಪ್ರೊಟೆಕ್ಷನ್ ಟ್ಯಾಟೂ ಇದೆ. ಅದಕ್ಕೆ ಅವ್ರು 3 ಜನ ಕೂಡ ಮೈ ತುಂಬಾ ಪ್ರೊಟೆಕ್ಷನ್ಗೆ ಇರೋ ಮಂತ್ರವನ್ನ ಬರ್ಕೊಂಡು ಸಮಾಧಿ ಹತ್ರ ಬರ್ತಾರೆ. ಪ್ಲಾನ್ ಏನಂದ್ರೆ ಫ್ರೆಶ್ ಆಗಿರೋ ಮೀನುಗಳನ್ನ ಸಮಾಧಿಯಿಂದ ದೂರದಲ್ಲಿರೋ ಒಂದು ಮರದವರೆಗೂ ಹಾಕೋದು. ಅದನ್ನ ತಿನ್ನೋ ಆಸೆಯಲ್ಲಿ ಸ್ಯಾಮುರಾಯ್ ಎದ್ದು ಮರದ ಹತ್ರ ಬಂದಾಗ ವಾರಿಮ್ ಇಲ್ಲಿ ಒಂದು ಆಚರಣೆಯನ್ನ ಮಾಡ್ತಾಳೆ. ಯಾವ ತರ ಅಂದ್ರೆ ಮರದ ಹತ್ರ ಇರೋ ಯಾವುದೋ ಬೇರೆ ಆತ್ಮದ ತರ ಈ ಸ್ಯಾಮುರಾಯ್ನ ಮಾತಾಡಿಸಿ ಡಿಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಕಿಮ್ ಮತ್ತೆ ಹೇಜಿನ್ ಇದೇ ಸಮಯಕ್ಕೆ ರಾಡ್ ಅನ್ನ ಹುಡುಕಿ ತೆಗಿಬೇಕು ಅನ್ನೋದು ಪ್ಲಾನ್. ಸೊ ಪ್ಲಾನ್ ಪ್ರಕಾರ ಎಲ್ಲ ರೆಡಿ ಮಾಡ್ತಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಗಿಲ್ ಹತ್ರ ವಾರಿಮ್ ನ ಅಕ್ಕ ತಂಗಿ ಇಬ್ರು ಒಂದು ಕೋಳಿಯನ್ನ ಹಿಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಗಿಲ್ ಪೊಸೆಸ್ಡ್ ಆಗಿದ್ದಾನೆ, ಅವನ ಜೀವ ಅಪಾಯದಲ್ಲಿದೆ ಅಂತ ಗೊತ್ತಾಗ್ದಾಗ ಕೋಳಿಯನ್ನ ಬಲಿ ಕೊಟ್ಟು ಗಿಲ್ ನ ಕಾಪಾಡೋಕೋಸ್ಕರ. ಸೊ ಇವತ್ತು ರಾತ್ರಿ ಮೀನನ್ನ ತಿನ್ನೋಕೆ ಅಂತ ಮಲಗಿದ್ದ ಸ್ಯಾಮುರಾಯ್ ಎದ್ದು ಹೊರಗೆ ನಡ್ಕೊಂಡು ವಾರಿಮ್ ರಿಚುವಲ್ ಮಾಡ್ತಿರೋ ಮರದ ಹತ್ರ ಬಂದಾಗ ವಾರಿಮ್ ಒಂದು ಆತ್ಮದ ತರ ಮಾತಾಡೋಕೆ ಶುರು ಮಾಡ್ತಾಳೆ. ಇದು ನಾನ್ ವಾಸವಾಗಿರೋ ಬೆಟ್ಟ, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಡಿಸ್ಟ್ರಾಕ್ಟ್ ಮಾಡಿ ಕೇಳಬೇಕಾದ್ರೆ ಕಿಮ್ ಮತ್ತೆ ಹೇಜಿನ್ ಸೇರಿ ಸಮಾಧಿಯಲ್ಲಿರೋ ರಾಡ್ ಅನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಸಿಕ್ತಿಲ್ಲ. ಇನ್ನೊಂದ್ ಕಡೆ ವಾರಿಮ್ ತುಂಬಾನೇ ಪ್ರಯತ್ನ ಪಡ್ತಾಳೆ ಸ್ಯಾಮುರಾಯ್ನ ತಡೆಯೋಕೆ ಅಂತ, ಆದ್ರೆ ಆಗ್ತಿಲ್ಲ. ಅದು ಕೊನೆಗೂ ಇವಳನ್ನ ನೋಡೇ ಬಿಡುತ್ತೆ. ನೀನು ಆತ್ಮ ಅಲ್ಲ ಹ್ಯೂಮನ್ ಅಂತ, ಇನ್ನೇನ್ ಇವಳ ಮೇಲೆ ದಾಳಿ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ವಾರಿಮ್ನ ಅಜ್ಜಿಯ ಆತ್ಮ ಬಂದು ಸ್ಯಾಮುರಾಯ್ನ ತಡೆಯುತ್ತೆ. ಯಾಕಂದ್ರೆ ಬದುಕಿದ್ದಾಗ ಇವರು ಶಮನ್ ಆಗಿದ್ರು. ವಾರಿಮ್ ಓಡೋಗ್ಬೇಕಾದ್ರೆ ಅವಳ ಹತ್ರ ಹೇಜಿನ್ ಬಂದು ಹೇಳ್ತಾರೆ ಆ ರಾಡ್ ಸಿಕ್ತಿಲ್ಲ, ಅದು ಸಮಾಧಿಯಲ್ಲಿ ಇಲ್ಲ ಅಂದ್ರೂ ಕಿಮ್ ಕೇಳ್ತಿಲ್ಲ, ಇನ್ನೂ ಗುಂಡಿಯಾಗಿತ್ತಿದ್ದಾರೆ ಅಂತ. ಇದೇ ಸಮಯಕ್ಕೆ ಸ್ಯಾಮುರಾಯ್ ಬೆಂಕಿಯಾಗಿ ಬದಲಾಗಿ ಕಿಮ್ ಹತ್ರನೇ ಬಂದು ಹೇಳುತ್ತೆ, ನೀನು ನನ್ನ ಗುಲಾಮ ಆಗಿ ಇದ್ರೆ ಇರು, ಇಲ್ಲ ಅಂದ್ರೆ ನಿನ್ನ ಲಿವರ್ ಕಿತ್ಕೊಂತೀನಿ ಅಂತ ಹೊಟ್ಟೆ ಒಳಗೆ ಕೈ ಹಾಕುತ್ತೆ. ಆಗ ವಾರಿಮ್ ತನ್ನ ಕಾರಲ್ಲಿ ಇದ್ದ ಕುದುರೆ ರಕ್ತವನ್ನ ತಗೊಂಡ್ ಬಂದು ಸ್ಯಾಮುರಾಯ್ ಮೇಲೆ ಚೆಲ್ತಿದ್ದಂಗೆ ಇವನು ಕಿಮ್ನ ಬಿಡ್ತಾನೆ. ಸ್ಯಾಮುರಾಯ್ ಇವನ್ಗೀಗ ಒಂದು ಮಾತು ಹೇಳುತ್ತೆ, ಏನಂದ್ರೆ ನಾನು 500 ವರ್ಷಗಳಿಂದ ಇದ್ದೀನಿ, ಆ ಗಿಸುನೆ ಬಂದು ನನ್ನ ಇಲ್ಲಿ ಬಂಧಿಸಿ ಜಾಗವನ್ನ ಗಾರ್ಡ್ ಮಾಡೋ ಹಾಗೆ ಮಾಡಿದ್ದಾನೆ ಅಂತ. ಜೊತೆಗೆ ಒಂದು ವಿಷನ್ ಕೂಡ ಕಿಮ್ಗೆ ಕಾಣಿಸುತ್ತೆ. ಹೇಗೆ ಕಾಣಿಸ್ತು ಸ್ಯಾಮುರಾಯ್ ತೋರಿಸ್ತಾ ಅಂತ ಸರಿಯಾಗಿ ಗೊತ್ತಾಗಲ್ಲ, ಆದ್ರೆ ಈ ವಿಷನ್ ಇಂದ ಸ್ಯಾಮುರಾಯ್ ಕತೆ ನಮ್ಗೆ ಗೊತ್ತಾಗುತ್ತೆ. ಸ್ಯಾಮುರಾಯ್ ಸಾಯೋಕ್ಕೂ ಮುಂಚೆ 500 ವರ್ಷಗಳ ಹಿಂದೆನೆ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಸುಮಾರು 10,000 ಜನರನ್ನ ತನ್ನ ಕತ್ತಿಯಿಂದ ಸಾಯಿಸಿರ್ತಾನೆ. ಆದ್ರೆ ಒಂದು ಯುದ್ಧದಲ್ಲಿ ಈ ಸ್ಯಾಮುರಾಯ್ನ ತಲೆಯನ್ನ ಕಟ್ ಮಾಡಿ ಶತ್ರುಗಳು ಕೊಂದಿರ್ತಾರೆ. ಆದ್ರೆ ಅವನ ದೇಹ ಮಾತ್ರ 100 ವರ್ಷ ಆದ್ರೂ ಕೊಲ್ತೋಗಿರಲ್ಲ, ಜೀವಂತವಾಗಿರೋ ಹಾಗೇನೆ ಇರುತ್ತೆ. ಈ ದೇಹ ಹೇಗೋ ಮುಂದೆ ಜಾಪನೀಸ್ ಮಾಂಗ್ ಜಿಸುನೆಗೆ ಸಿಕ್ಕಿದಾಗ ಒಂದು ಭಯಾನಕವಾದ ಆಚರಣೆಯ ಮುಖಾಂತರ ಕಾದಿರೋ ಕಟಾನ ಕತ್ತಿಯನ್ನ ಸ್ಯಾಮುರಾಯ್ನ ಕತ್ತಿನ ಭಾಗದಿಂದ ದೇಹದ ಒಳಗೆ ತೋರಿಸಿ ಕಟ್ಟಾಗಿರೋ ತಲೆಯನ್ನ ದೇಹಕ್ಕೆ ವಾಪಸ್ ಹೊಲ್ದಿರ್ತಾರೆ. ನಂತರ ಇವನ ಆತ್ಮಕ್ಕೆ ಶಾಪ ಹಾಕಿ ಇದೇ ಜಾಗದಲ್ಲಿ ಇದ್ದು ರಾಡ್ ನ ಕಾಯೋ ಹಾಗೆ ಬಂಧಿಸಿರ್ತಾನೆ. ರಾಡ್ ಎಲ್ಲಿದೆ ಅಂದ್ರೆ ಸ್ನೇಹಿತರೆ, ಇವನ ದೇಹದ ಒಳಗೆ ಕತ್ತಿ ಹಾಕಿದ್ರಲ್ಲ ಅದೇ ಕೊನೆಯ ರಾಡ್. ರಾಡ್ ನ ಮಣ್ಣಲ್ಲಿ ಸ್ಟ್ರೈಟ್ ಆಗಿ ಹೂತಾಕ್ಬೇಕಲ್ವಾ, ಅದಕ್ಕೆ ಸ್ಯಾಮುರಾಯ್ನ ಶವಪೆಟ್ಟಿಗೆಯನ್ನ ಸ್ಟ್ರೈಟ್ ಆಗಿ ಮಣ್ಣು ಮಾಡಿರ್ತಾರೆ. ಅಂದ್ರೆ ಸ್ಯಾಮುರಾಯ್ ಕೂಡ ಇಲ್ಲಿ ತಗ್ಲಾಕೊಂಡಿರೋದು ಅಂತ ಆಯ್ತು. ಸೊ ರಾಡ್ ಇವನ ದೇಹದಲ್ಲೇ ಇದೆ ಅಂತ ಕಿಮ್ಗೆ ಗೊತ್ತಾಗ್ತಿದ್ದಂಗೆ ಫೆಂಗ್ಶುಯ್ ಟೆಕ್ನಿಕ್ ನ ಅಪ್ಲೈ ಮಾಡ್ತಾನೆ. ಏನಂದ್ರೆ ಹೇಗೆ ನೀರು ಮತ್ತೆ
ಬೆಂಕಿ ಆಪೋಸಿಟ್ ಆಗಿರುತ್ತೋ ಅದೇ ತರ ಮೆಟಲ್ ಮತ್ತೆ ಮರ ಕೂಡ ಒಂದಕ್ಕೊಂದು ಆಪೋಸಿಟ್. ಸ್ಯಾಮುರೈ ಬೆಂಕಿ ಉಂಡೆ ಆಗಿ ಬದಲಾಗ್ತಿರ್ತಾನೆ. ಅಂದ್ರೆ ಇವನು ಬೆಂಕಿಯ ಸಂಕೇತ. ಅದೇ ನೀರಿನ ಜಾಗದಲ್ಲಿ ಇವನ ಮೇಲೆ ಕುದುರೆಯ ರಕ್ತ ಹಾಕಿದಾಗ ಇವನ್ಗೆ ತುಂಬಾನೇ ನೋವಾಯ್ತು. ಇವನ ದೇಹದಲ್ಲಿ ಮೆಟಲ್ ರಾಡ್ ಕೂಡ ಇದೆ. ಅಂದ್ರೆ ನನ್ನ ಒದ್ದೆ ಆಗಿರೋ ಮರದಿಂದ ಕೊಲ್ಬೇಕು ಅಂತ ತಲೆ ಓಡಿಸಿ ತನ್ನ ದೇಹದಿಂದ ಬರ್ತಿರೋ ರಕ್ತವನ್ನ ಇವರು ಗುಂಡಿ ತೆಗೆಯೋಕೆ ಟೂಲ್ಸ್ ತಂದಿದ್ರಲ್ಲ, ಅದರಲ್ಲಿ ಮುಂದೆ ಇರೋ ಮೆಟಲ್ ಭಾಗನ ತೆಗೆದು ಬರೀ ಮರಕ್ಕೆ ರಕ್ತ ಹಚ್ಚಿ ದಾಳಿ ಮಾಡೋಕೆ ಶುರು ಮಾಡ್ತಾರೆ ಕಿಮ್ ದಾಳಿ ಮಾಡಿದಾಗ ಸ್ಯಾಮುರೈನ ದೇಹ ಕಟ್ಟಾಗೋದಕ್ಕೆ ಶುರು ಆಗುತ್ತೆ. ಕೊನೆಗೆ ಮರದಿಂದ ಜೋರಾಗಿ ಹೊಡೆದಾಗ ಸ್ಯಾಮುರೈನ ಅರ್ಧ ದೇಹ ಜೊತೆಗೆ ಕತ್ತಿ ಕೂಡ ಕಟ್ಟಾಗಿ ನಾಶ ಆಗುತ್ತೆ. ಇನ್ನೊಂದು ಕಡೆ ಹಾಸ್ಪಿಟಲ್ ಅಲ್ಲಿ ಗಿಲ್ ಕೂಡ ಸ್ಯಾಮುರೈ ಸಮಾಧಿಯಿಂದ ಎದ್ದು ಬಂದಾಗ್ಲಿಂದನೂ ಪೊಸೆಸ್ಡ್ ಆಗಿ ವಿಚಿತ್ರವಾಗಿ ಆಡ್ತಿರ್ತಾನೆ. ವಾರಿಮ್ ಅವ್ರ ಅಕ್ಕ ಕೂಡ ಆ ಸ್ಯಾಮುರೈ ಗಿಲ್ ನ ಬಿಡೋ ಹಾಗೆ ಕಾಣ್ತಿಲ್ಲ ಅಂತ ಕೋಳಿನ ಬಲಿ ಕೊಡೋದಕ್ಕೆ ರೆಡಿ ಆಗಿದ್ದಾಗ ಈ ಕಡೆ ಸ್ಯಾಮುರೈ ನಾಶ ಆಗ್ತಿದ್ದಂಗೆ ಗಿಲ್ ರಕ್ತದ ವಾಮಿಟ್ ಮಾಡಿ ಪೊಸೆಷನ್ ಇಂದ ಹೊರಗೆ ಬಂದಿದ್ರಿಂದ ಇವನ ಪ್ರಾಣ ಅಷ್ಟೇ ಅಲ್ಲ ಕೋಳಿ ಪ್ರಾಣ ಕೂಡ ಉಳಿತು. ಸೊ ಕಿಮ್ ನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಇವರು ಮತ್ತೆ ಗಿಲ್ ಇಬ್ರು ಕೂಡ ಹುಷಾರಾಗಿದ್ದಾರೆ. ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ಏನೋ ಹೋಗ್ತಾರೆ. ಆದ್ರೆ ನಡೆದ ಘಟನೆಯ ನೆನಪಿಂದ ಇನ್ನೂ ಸಂಪೂರ್ಣವಾಗಿ ಹೊರಗೆ ಬರೋಕ್ಕಾಗಿಲ್ಲ. ಕೊನೆಯದಾಗಿ ಕಿಮ್ ಕೂಡ ತಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ. ಫ್ಯಾಮಿಲಿ ಫೋಟೋ ತೆಗೆಸ್ಬೇಕಾದ್ರೆ ವಾರಿಮ್ ಗಿಲ್ ಮತ್ತೆ ಹೇಜಿನ ಕೂಡ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಕೆ ಕಿಮ್ ಕರೀತಾರೆ. ಅಂದ್ರೆ ಇವರನ್ನ ಕೂಡ ತಮ್ಮ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಕಿಮ್. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯಲ್ಲಿ ಏನ್ ನಡೀತಿದೆ ಅಂತ ಸ್ನೇಹಿತರೆ ಆದಷ್ಟು ಪರ್ಟಿಕ್ಯುಲರ್ ಸೀನ್ ಬಂದಾಗ್ಲೇನೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದೀನಿ. ಆದ್ರೂ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇದ್ರೆ ಅದಕ್ಕೆ ಈಗ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಹಾವಿನ ಬಾಡಿ ಯಾವುದೋ ಮಹಿಳೆಯ ತಲೆಯ ರೀತಿ ಇದ್ದ ಆ ಹಾವು ಯಾವುದು ಅಂತ. ಜಾಪನೀಸ್ ಪುರಾಣಗಳಲ್ಲಿ ಈ ಕ್ರಿಯೇಚರ್ ನ ನೂರೋನ ಅಂತ ಕರೀತಾರೆ. ಇದು ನೀರಲ್ಲಿ ಬದುಕುವಂತ ಒಂದು ಕ್ರಿಯೇಚರ್ ಆಗಿದೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಪಾರ್ಕ್ ಅವ್ರ ತಾತನ ಸಮಾಧಿ ಹತ್ರ ನೇಚರ್ ನ 5 ಎಲಿಮೆಂಟ್ಸ್ ಒಂದೇ ತವ ಕೂಡಿರುತ್ತೆ. ಈ 5 ಎಲಿಮೆಂಟ್ಸ್ ಯಾವ್ದು ಅಂದ್ರೆ ಭೂಮಿ, ಮರ, ಮೆಟಲ್, ಬೆಂಕಿ ಮತ್ತೆ ನೀರು. ಈ 5 ಎಲಿಮೆಂಟ್ಸ್ ತಾತನ ಸಮಾಧಿಯಲ್ಲಿ ಎಲ್ಲಿದ್ದಾವೆ ಅಂತ ಅಂದ್ರೆ ಸ್ನೇಹಿತರೆ, ಈ ನ್ಯೂರೋನ ಅನ್ನೋ ಕ್ರಿಯೇಚರ್ ನೀರನ್ನ ಸೂಚಿಸುತ್ತೆ. ಜೊತೆಗೆ ಭೂಮಿ ಅಂತೂ ಇದ್ದೇ ಇದೆ, ಶವಪೆಟ್ಟಿಗೆಯಲ್ಲಿ ಮರ ಇದೆ, ಕೆಳಗೆ ಇನ್ನೊಂದು ಶವಪೆಟ್ಟಿಗೆಯಲ್ಲಿರೋ ಸ್ಯಾಮುರೈನ ಬೆಂಕಿ ಅಂತ ತೋರಿಸಿದರೆ, ಜೊತೆಗೆ ಸ್ಯಾಮುರೈನ ಒಳಗೆ ಮೆಟಲ್ ಇಂದ ಮಾಡಿರೋ ಕತ್ತಿ ಇದೆ. ಯಾವಾಗ ಇವರು ಶವಪೆಟ್ಟಿಗೆಯನ್ನ ಹೊರಗೆ ತೆಗೆದ್ರು, ಗುಂಡಿಗೆಯವರಲ್ಲಿ ಒಬ್ಬ ಹಾವನ್ನ ಯಾವಾಗ ಸಾಯಿಸಿದ್ನೋ ಅದೇ ಸಮಯಕ್ಕೆ ಈ 5 ನೇಚರ್ನ ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಆಗಿ ಕೆಳಗೆ ಇನ್ನೊಂದು ಶವಪೆಟ್ಟಿಗೆಯಲ್ಲಿ ಸೈಲೆಂಟ್ ಆಗಿದ್ದ ಸ್ಯಾಮುರೈ ಎಚ್ಚರಗೊಂಡಿರ್ತಾನೆ. ಸ್ಯಾಮುರೈ ಇದ್ದಿದ್ದ ರಾಡ್ ನ ಕಾಪಾಡೋದಕ್ಕೆ. ಹಾಗಾಗಿ ಇವರು ಶವಪೆಟ್ಟಿಗೆಯನ್ನ ತೆಗೆದು ನ್ಯೂರೋನ ಅನ್ನ ಸಾಯಿಸಿದಾಗ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸ್ಯಾಮುರೈಗೆ ಗೊತ್ತಾಯ್ತು. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ನಡೆಯೋದಕ್ಕೆ ಕಾರಣ ಜಿಸುನೆ ಕೊರಿಯಾನ ನಾಶ ಮಾಡೋಕೆ ಅಂತಾನೆ ಈ ಕೆಲಸ ಮಾಡಿರ್ತಾನೆ. ಅವನು ಕೊರಿಯಾನ ನಾಶ ಮಾಡೋ ಜೋಶಲ್ಲಿ ಬೇರೆ ಆತ್ಮಗಳಿಗೆ ತೊಂದರೆ ಕೊಡೋದಕ್ಕೂ ಹಿಂಜರಿಯಲ್ಲ. ಮೊದಲು ಸ್ಯಾಮುರೈನ ರೀತಿ ಸ್ಟ್ರಾಂಗ್ ಆಗಿರೋ ಬಾಡಿಯನ್ನ ಕರೆದು ಸ್ಯಾಮುರೈನ ಆತ್ಮವನ್ನ ಈ ಜಾಗದಲ್ಲಿ ಬಂಧಿಸಿಡ್ತಾನೆ. ನಂತರ ಇದೇ ಜಾಗದಲ್ಲಿ ಮೊದಲೇ ಸ್ಯಾಮುರೈನ ಆತ್ಮ ಕೋಪದಲ್ಲಿ ಇದೆ. ಅದೇ ಜಾಗದ ಮೇಲೆ ಮತ್ತೆ ಪಾರ್ಕ್ನ ತಾತನ್ನ ಮಣ್ಣು ಮಾಡೋದಕ್ಕೆ ಹೇಳ್ತಾನೆ ಜಿಸುನೆ. ಈ ರೀತಿ ಮಾಡೋದ್ರಿಂದ ಪಾರ್ಕ್ನ ತಾತನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಇವನ ಉದ್ದೇಶ ಪೂರ್ಣಗೊಳ್ಬೇಕಲ್ಲ, ಕೊರಿಯಾ ನಾಶ ಆಗೋದು, ಅದಕ್ಕಾಗಿ ಈ ಕೆಲಸ ಮಾಡಿರ್ತಾನೆ. ಸೊ ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ಇನ್ನ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ಸ್ ಅಲ್ಲಿ ಮರಿದೆ ಕೇಳಿ, ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ಹಾಗೆ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.